ನಾವೇನ್ ಮಾಡ್ಬೇಕು, ಬರ್ತಾ 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 ಏನ್ ಮಾಡ್ಬೇಕು, ಈ ಅಧ್ಯಯನ ಮ್ಯಾಥಮೆಟಿಕ್ಸ್ ಅಲ್ವಾ, ಯಾವುದೇ ವಿಷಯಗಳಾಗಿರ್ಲಿ, ಒಂದು ಸ್ಮಾಲ್ ಪೀಸ್ ಆಫ್ ನಾಲೆಡ್ಜ್ ಅನ್ನ, ಒಂದು ಬ್ರಾಂಚ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು, ಅಂಡ್ ಇನ್ ದ ಎಂಡ್ ಮಸ್ಟ್ ಸ್ಪೆಷಲೈಸ್ ದಿಸ್ rather drastically in order to make any contribution, ಯಾವುದಕ್ಕೆ ಅಂತೀರಾ, ಟು ದಿ ಎವಲ್ಯೂಷನ್ ಆಫ್ ಐಡಿಯಾಸ್ ಆಗ್ಬೇಕಂತ. ಆ ಭಾವನೆಗಳು, ಪರಿಕಲ್ಪನೆಗಳು ಇದನ್ನ ಎವಾಲ್ವ್ ಆಗೋದಿಕ್ಕೂ ಕೂಡ ನಾವು ಕಾಂಟ್ರಿಬ್ಯೂಟ್ ಮಾಡೋ ಅಷ್ಟು ರೀತಿನಲ್ಲಿ ಡ್ರಾಸ್ಟಿಕ್ ಆಗಿ ಆ ಒಂದು ವಿಷಯವನ್ನ ನಾವು ಸ್ಪೆಷಲೈಸ್ ಮಾಡ್ಬೇಕಂತೆ ನೋಡಿ. ಹಾಗಾಗಿ ನಾವುಗಳು ಇನ್ನು ಮುಂದೆ ಬರ್ತಾ 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 ಆಸ್ ಏಜ್ ಅಡ್ವಾನ್ಸಸ್ ಯಾವುದಾದ್ರೂ ಒಂದು ಬ್ರಾಂಚನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅರ್ಥಮೆಟಿಕ್, ಆಲ್ಜಿಬ್ರಾ, ಜಾಮಿಟ್ರಿನ ಒಂದು ಪರ್ಟಿಕ್ಯುಲರ್ ಬ್ರಾಂಚನ್ನು ತೆಗೆದುಕೊಳ್ಳೋಣ. ಅದರಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡಿ 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 ನಾವು ಕೂಡ ಹೊಸ ಹೊಸ ಒಂದು ಪರಿಕಲ್ಪನೆಗಳನ್ನು ಹುಟ್ಕೊಳ್ಳೋದಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇದನ್ನ ಹೇಳದಂತ ಮಾನೀಯರು ಯಾರು ಅನ್ನೋದು ಕೂಡ ತಾವು ನೋಡ್ತಾ ಇದ್ದೀರಿ ಇದನ್ನ. ಸೊ ಇತ್ತೀಚೆಗೆ ಅಷ್ಟೇನೆ ಈ ಪುಸ್ತಕ ನನಗೆ ಸಿಕ್ತು. ಈ ಪುಸ್ತಕದಲ್ಲಿ ನೋಡಿ, ಅವರು ಹೀಗೆ ಹೇಳ್ತಾ ಇದ್ದಾರೆ, ಎಪಿಸೋಡಿಕ್ ಹಿಸ್ಟ್ರಿ ಆಫ್ ಮ್ಯಾಥಮ್ಯಾಟಿಕ್ಸ್ ಅಂತ ಕರೀತಾರೆ ಇದನ್ನು. ಸೊ ಎಪಿಸೋಡಿಕ್ ಅಂತಂದ್ರೆ ಕನ್ಸಿಸ್ಟಿಂಗ್ ಆಫ್ ಎ ಸೀರೀಸ್ ಆಫ್ ಈವೆಂಟ್ಸ್ ಅಂತ ಹೇಳ್ಬೋದು. ಸೊ ಹಿಸ್ಟ್ರಿಯನ್ನು ಕೊಡ್ತಾ ಅವರು ಇತ್ತೀಚೆಗೆ ಈ 2006 ಪುಸ್ತಕ ರಚನೆ ಆಗಿದೆ. ಕ್ರ್ಯಾಂಡ್ಸ್ ಅಂತ ಹೇಳಿ, ಸ್ಟೀಫನ್ ಜಿ ಕ್ರ್ಯಾಂಡ್ಸ್ ಅಂತ ಹೇಳಿ, ಈತ ಬಹಳ ಒಂದು ಉತ್ತಮವಾದ ಪುಸ್ತಕ ಬರೆದಿದ್ದಾರೆ. ನನಗೆ ಇತ್ತೀಚೆಗಷ್ಟೇ ಈ ಪುಸ್ತಕ ನನಗೆ ಸಿಕ್ತು ನನಗೆ. ಹಾಗಾಗಿ ದಯವಿಟ್ಟು ನಾವು ಈ ಪುಸ್ತಕವನ್ನು ತೆಗೆದುಕೊಂಡು ಓದೋಣ. ಈ ರೀತಿಯಾಗಿ ನಮ್ಮ ಮನಸ್ಸನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತಾ ಹೋಗೋಣ. ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡಿಸ್ಬೇಕು ಅಂತ ತುಂಬಾ ಸರಿ ಹೇಳ್ತಾನೆ ಇರ್ತಾರೆ. ಹಾಗಾದ್ರೆ ಅರ್ಥ ಮಾಡಿಕೊಳ್ಳುವುದು ಅಂದ್ರೆ ಏನು? ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಸರ್, ದಯಮಾಡಿ. ಯಾರೋ ಇಬ್ರು ಮಾತಾಡ್ತಾ ಇದ್ದೀರಿ, ದಯಮಾಡಿ ಪ್ಲೀಸ್ ಸರ್. ದಯವಿಟ್ಟು ಮ್ಯೂಟ್ ಮಾಡ್ತೀರಾ ನನ್ನ ಸ್ನೇಹಿತರು? ಥ್ಯಾಂಕ್ ಯು ಸರ್. ಅರ್ಥ ಮಾಡ್ಕೊಳ್ಳೋದು ಸರ್, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಈಗ ಐ ಮ್ಯೂಟೆಡ್ ಆಲ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಟಿಕೆಪಿ ಸರ್. ಸರ್ ಮಾಡಿದೆ. ರೈಟ್ ಸರ್, ರೈಟ್ ಸರ್. ಅದು ದಯವಿಟ್ಟು ಯಾರು ಮಧ್ಯದಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳಿ, ತುಂಬಾನೇ ಮಧ್ಯದಲ್ಲಿ ತುಂಬಾ ತೊಂದರೆ ಆಗುತ್ತೆ. ಓಕೆ, ದಿ ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಸ್ ಟು ಡೂ ವಿತ್ ದಿ ಎಬಿಲಿಟಿ ಟು ಚೇಂಜ್ ಅವರ್ ಪರ್ಸ್ಪೆಕ್ಟಿವ್ ಅಂತೆ. ನಿಜವಾಗ್ಲೂ ನಾವು ಪಾಠ ಮಾಡಿದ್ದು ಮಗುಗೆ ಅರ್ಥ ಆಗಿದ್ದರೆ ಅವನ ಪರ್ಸ್ಪೆಕ್ಟಿವೇ ಚೇಂಜ್ ಆಗಿರುತ್ತಂತೆ. ನೋಡಿ, ಪರ್ಸ್ಪೆಕ್ಟಿವ್ ಅನ್ನೋ ಒಂದು ಪದಕ್ಕೆ ಎಷ್ಟು ಚೆನ್ನಾಗಿ ಅರ್ಥ ಕೊಟ್ಟಿದ್ದಾರೆ ನೋಡಿ, ಹೌದಾ? ಅದಕ್ಕೆ ನೋಡಿ ಇಲ್ಲಿ ಏನೊಂದು ಚೂರು ತೊಂದರೆ ಆಗ್ತಾ ಇದೆ, ಸರಿಪಡಿಸ್ಕೊತಾ ಇದ್ದೀನಿ. ಪರ್ಸ್ಪೆಕ್ಟಿವ್ ಅಂತಂದ್ರೆ ಈಸ್ ಎ ಪರ್ಟಿಕ್ಯುಲರ್ ವೇ ಆಫ್ ಥಿಂಕಿಂಗ್ ಅಬೌಟ್ ಸಮಥಿಂಗ್ ಅಂತ ಹೇಳ್ಬೋದು. ಈ ರೀತಿ ಆದರೆ ಮಾತ್ರ ಆಗ ನಾವು ಹೇಳ್ಬೋದು ಆ ಮಗುವಿನಲ್ಲಿ ಒಂದಿಷ್ಟು ನಾವು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿದೀವಿ ಅಂತ ಹೇಳ್ಬೋದು. ಇಫ್ ಯು ಡೋಂಟ್ ಹ್ಯಾವ್ ದಟ್, ದೆನ್ ವಿ ಡೋಂಟ್ ಹ್ಯಾವ್ ಎನಿ ಅಂಡರ್ಸ್ಟ್ಯಾಂಡಿಂಗ್ ಅಂತಲೇ ಹೇಳ್ಬಿಡ್ತಾರೆ ಅವರು. ಆ ಮಗುವಿನ ಚಿಂತನೆಯಲ್ಲಿ ಒಂದು ಹೊಸ ಬದಲಾವಣೆಯನ್ನ, ಒಂದು ದಿಕ್ಕನ್ನ ನಮ್ಮ ಪಾಠದಿಂದ ಬಂದಿದ್ದೆ ಆದರೆ ಆಗ ಮಾತ್ರ ಹೇಳ್ಬೋದಂತೆ ನಾವು ಆ ಮಗುಗೆ ರೀಚ್ ಆಗಿದ್ದೀವಿ, ಅರ್ಥ ಮಾಡಿಸಿದೀವಿ ಅಂತ ಹೇಳ್ಬೋದಂತೆ. ಹಾಗಾದ್ರೆ ನಾವು ಹೀಗೆ ಮಾಡೋಣ. ಲೆಟ್ ಅಸ್ ಟ್ರೈ ಟು ಮೇಕ್ ಅವರ್ ಸ್ಟೂಡೆಂಟ್ ಲರ್ನ್ ವೆರಿ 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 ಸಿಂಪಲ್ ಥಿಂಗ್ಸನ್ನೇ ಹೇಳ್ಕೊಡ್ತಾ ಬರೋಣ. ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ 2x, ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವಯರು, ಎಕ್ಸ್ ಸ್ಕ್ವಯರ್ಗೂ 2x ಏನು ವ್ಯತ್ಯಾಸ ಇದೆ, ಆ ಪ್ರೊಟ್ರಾಕ್ಟರ್ ಅಂದರೆ ಹೇಗಿರುತ್ತೆ, ಅಲ್ಲಿ ಎರಡೂ ಕಡೆಯಿಂದಲೂ 0 to 180 ಇರುತ್ತೆ, ಹೇಗೆ ಇಟ್ಕೋಬೇಕು ಅದನ್ನು, ಹೇಗೆ ಅದನ್ನು ರೀಡ್ ಮಾಡಬೇಕು, ಇಂಥ ಸಣ್ಣ ಸಣ್ಣ ವಿಷಯಗಳನ್ನು ಖಂಡಿತ ನಾವು ನಿಧಾನವಾಗಿ ಮಕ್ಕಳಿಗೆ ತಿಳಿಸ್ತಾ ಬರೋಣ. ಮಾಡ್ತಾ 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 ನಾವು ಕೂಡ ಆ ಪ್ರಾಸೆಸ್ ಏನಿದೆ ಅದನ್ನು ಎಂಜಾಯ್ ಕೂಡ ಮಾಡೋಣ. ಸಂತೋಷ ನಾವು ಪಟ್ಕೊಂಡು ಮಕ್ಕಳಿಗೂ ಕೂಡ ಸಂತೋಷವನ್ನು ಹಂಚೋಣ.
ಮತ್ತೆ ಲೆಟ್ ಅಸ್ ಮೇಕ್ ದೆಮ್ ಟು ಅಂಡರ್ಸ್ಟ್ಯಾಂಡ್, ಲರ್ನ್ ಟ್ರೂತ್ಫುಲಿ. ಅಂದ್ರೆ ಆ ಕಾನ್ಸೆಪ್ಟ್ ಏನು ಬಯಸತ್ತೆ ಅದನ್ನ ನಿಜವಾಗ್ಲೂ ಅದಕ್ಕೆ ಒಂದು ಜಸ್ಟಿಸ್ ಅನ್ನ ಮಾಡೋದ್ರ ಮೂಲಕ ನಾವು ಮಕ್ಕಳಲ್ಲಿ ಒಂದು ಅಂಡರ್ಸ್ಟ್ಯಾಂಡ್ ಮಾಡಿಸೋದು ಅಂತ ಹೇಳ್ತಾರಲ್ಲ, ಅದನ್ನ ನಾವು ಅಚೀವ್ ಮಾಡಬಹುದು ಅನ್ಸತ್ತೆ. ನೋಡಿ, ಸರಿಯಾಗಿ ನಾವು ಮಕ್ಕಳಿಗೆ ಕಲಿಸಿದ್ದೆ ಆದ್ರೆ ಕಲಿಯುವುದಕ್ಕಿಂತ ಮರೆಯೋದೇ ಕಷ್ಟ ಆಗ್ಬಿಡತ್ತಂತೆ ಅವ್ರಿಗೆ. ಏನ್ ಮಾಡಿದ್ರು ಮರೆಯಕ್ಕೆ ಆಗಲ್ವಂತೆ ಅವ್ರಿಗೆ. a+b² = a² + 2ab + b² ಅಂತ ಅಷ್ಟೇ ಹೇಳ್ಬಿಟ್ಟು 4 ಲೆಕ್ಕ ಮಾಡ್ಬಿಟ್ರೆ ಏನೂ ಪ್ರಯೋಜನ ಆಗಲ್ಲ. a² + 2ab + b² ಅಂತಕ್ಕಂಥದ್ದು ಇಟ್ ಈಸ್ ದ ಏರಿಯಾ ಆಫ್ ಎ ಸ್ಕ್ವಯರ್ whose length is a + b, whose breadth is a + b ನಪ್ಪ. ಲೆಂತ್ ನ ಬ್ರೆಡ್ತ್ ನ ಮಲ್ಟಿಪ್ಲೈ ಮಾಡಿದ್ರೆ ಏರಿಯಾ ಬರುತ್ತೆ, ವಿಸ್ತೀರ್ಣ ಬರುತ್ತೆ. ಈ ರೀತಿಯಾಗಿ ಅವರಿಗೆ ಜೊಮೆಟ್ರಿಕಲ್ ಆಗಿ ವಿಜುವಲೈಸ್ ಮಾಡಕ್ಕೆಲ್ಲ ಹೇಳ್ಕೊಟ್ಟಾಗ ಖಂಡಿತ ಅವರು ಮರೆಯೋದಿಕ್ಕೆ ಆಗಲ್ಲ. ಆ ರೋಟ್ ಮೆಮೊರಿ ಇದನ್ನ ಖಂಡಿತ ನಾವು ನಿವಾರಣೆ ಮಾಡಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಈ ಮ್ಯಾಥಮೆಟಿಕ್ಸ್ ಅನ್ನೋದು ಈಸ್ ಆಲ್ ಅಬೌಟ್ ಲೈಫ್. ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯದ ಬಗ್ಗೆನೇ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಜೀವನದವನ್ನ ಬಿಟ್ಟು ಅವರು ಬೇರೆ ಏನನ್ನು ಹೇಳ್ತಾ ಇಲ್ಲ. ಹಾಗಾಗಿ ನಾನು ಇವತ್ತು ನಿಮಗೆ 2 ಉದಾಹರಣೆಗಳನ್ನು ಕೊಡೋದ್ರ ಮೂಲಕ ನಾನು ಈ ಅಂಶವನ್ನ ಜಸ್ಟಿಫೈ ಮಾಡ್ತಿದ್ದೀನಿ. ಇಟ್ ಇಸ್ ಅಬೌಟ್ ನೇಚರ್. ನಾವು ಸುತ್ತಮುತ್ತಲು ಏನು ಜಗತ್ತಿದೆ, ಪ್ರಪಂಚ ಏನಿದೆ, ಅದರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಇನ್ನೊಬ್ರು ಯಾರೋ ಆಡಿಯೋನ ಮ್ಯೂಟ್ ಮಾಡಬೇಕು, ದಯಮಾಡಿ ಪ್ಲೀಸ್, ದಯವಿಟ್ಟು ಮ್ಯೂಟ್ ಮಾಡಿ. ತುಂಬಾ ತೊಂದರೆ ಆಗ್ತಾ ಇದೆ ಪ್ರೆಸೆಂಟ್ ಮಾಡಲಿಕ್ಕೆ. ಪ್ಲೀಸ್, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಎಸೆನ್ಸ್ ಆಫ್ ಮ್ಯಾಥಮ್ಯಾಟಿಕ್ಸ್ ಏನಪ್ಪಾ ಅಂತಂದ್ರೆ, ನೋಡಿ, ನಮ್ಮ 8th ಇಂದಲೂ ಕೂಡ ನಾವು ಸಾಕಷ್ಟು ಪ್ಯಾಟ್ರನ್ಗಳನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಆ ಪ್ಯಾಟರ್ನ್ಗಳನ್ನು ಯೋಚನೆ ಮಾಡೋದೇ ನಮ್ಮ ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ನ ಒಂದು ಮುಖ್ಯವಾದ ಉದ್ದೇಶ ಅಂತ ಹೇಳ್ಬೋದು. ಈ ಪ್ಯಾಟರ್ನ್ಗಳ ಬಗ್ಗೆ ಕೂಡ ನಾನು ಇವತ್ತು ನಿಮ್ಗೆ ಒಂದಿಷ್ಟು ಮಾಹಿತಿಯನ್ನು ಎಸೆನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅನ್ನೋದನ್ನ ಸಪೋರ್ಟ್ ಮಾಡಲಿಕ್ಕೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇವತ್ತು. ಮತ್ತೆ ಒಂದು ಕೊಟೇಶನ್ ಅನ್ನು ನೋಡೋದಾದ್ರೆ, ದಿ ಲಾಸ್ ಆಫ್ ನೇಚರ್ ಆರ್ ರಿಟನ್ ಇನ್ ದ ಲ್ಯಾಂಗ್ವೇಜ್ ಆಫ್ ಮ್ಯಾಥಮೆಟಿಕ್ಸ್ ಅಂತೆ. ನೋಡಿ, ಗೆಲಿಲಿಯೋ ಈ ಮಾತು ಹೇಳಿದ್ದಾರೆ. ನಮ್ಮ ಜಗತ್ತೇನಿದೆ, ನಮ್ಮ ವಿಶ್ವ ಏನಿದೆ, ಅದರ ಒಂದು ನಿಯಮಗಳೇನಿದೆ, ಅದೆಲ್ಲ ಅರ್ಥ ಆಗಬೇಕು ಅಂದ್ರೆ ಈ ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ಲ್ಯಾಂಗ್ವೇಜ್ ಏನಿದೆ, ಆ ಭಾಷೆ ಏನಿದೆ, ಅದನ್ನ ಕಲ್ತ್ರೆ ಮಾತ್ರನೇ ನಮಗೆ ಈ ನೇಚರಿನ ಲಾಸ್ಗಳು ಅರ್ಥ ಆಗುತ್ತೆ. ಸೋ ಮಚ್ ಇಂಪಾರ್ಟೆಂಟ್ ಈಸ್ ಮ್ಯಾಥಮೆಟಿಕ್ಸ್. ಮತ್ತೆ ಈ ಮ್ಯಾಥಮೆಟಿಕ್ಸ್ ಅನ್ನೋದು ಆಕ್ಚುಲ್ ಆಗಿ ಅದು ನಮ್ಮ ಲ್ಯಾಂಗ್ವೇಜ್, ಅದು ಹ್ಯೂಮನ್ ಲ್ಯಾಂಗ್ವೇಜ್. ಅದು ಹೇಗೆ ತಾಯಿ ಒಂದು ಮಗುವನ್ನ ಆ ನಡಿಯಕ್ಕೆ ಪ್ರಾರಂಭ ಆದಾಗ ಆ ಮಗು ಲೆವೆಲ್ಗೆ ಬಗ್ಗಿ ಆ ಮಗು ಕೈಗಳನ್ನ ಬಹಳ ಹಿತವಾಗಿ ಹಿಡ್ಕೊಂಡು ಆ ಮಗು ಯಾವ ಒಂದು ವೇಗದಲ್ಲಿ ನಿಧಾನ ಗತಿಯಿಂದ ನಡೆಯುತ್ತೆ, ಅದೇ ರೀತಿನಲ್ಲಿ ನಡೀತಾ ಆ ಮಗುವನ್ನ ಹೇಗೆ ನಡೆಸ್ತಾಳೆ ತಾಯಿ, ಮಹಾತಾಯಿ, ಅದೇ ರೀತಿ ನಾವು ಈ ಲ್ಯಾಂಗ್ವೇಜಸ್ ಈ ಒಂದು ಗಣಿತವನ್ನ ನಮ್ಮ ಭಾಷೆಯಾಗಿ ಮಾಡಿದ್ರೆ ಮಾತ್ರ, ಆ ಮಗುವಿನ ಒಂದು ಗುಣಮಟ್ಟಕ್ಕೆ ತೆಗೆದುಕೊಂಡು ಹೋದ್ರೆ ಮಾತ್ರ ಆಗ ಅದು ನಮ್ಮ ಭಾಷೆ ಅಂತ ಖಂಡಿತ ಅನಿಸ್ಬಿಡುತ್ತೆ. ಹಾಗಾಗಿ ನಾನೀಗ 2 ಉದಾಹರಣೆಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಫ್ಯಾಕ್ಟರೈಸೇಷನ್ ಅನ್ನ ಬಹುಶಃ 6-7ನೇ ಕ್ಲಾಸ್ಗಳಿಂದ ಮಾಡ್ತಾನೇ ಇದ್ದೀವಿ. ಅಪವರ್ತನ ಕ್ರಿಯೆ ಇದನ್ನೆಲ್ಲ ಮಾಡ್ತಾನೆ ಇದ್ದೀವಿ. ನೋಡಿ, ಈ ಫ್ಯಾಕ್ಟರೈಸೇಷನ್ ಅದು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸಿದೆ ಅಂತಂದ್ರೆ, ನಮ್ಮಲ್ಲಿ ಕೆಲವ್ರಿಗಾದ್ರೂ ಗೊತ್ತಿರತ್ತೆ, ಈ ಬ್ಯಾಂಕ್ಗಳಲ್ಲಿ, ಇಂಟರ್ನೆಟ್ಗಳಲ್ಲಿ ಈ ಸೆಕ್ಯೂರಿಟಿ ಸಿಸ್ಟಮ್ ಆಗಿ ಬಳಸ್ತಾ ಇದ್ದಾರಂತೆ. ನೋಡಿ, ಈ ಕಾನ್ಸೆಪ್ಟ್ ಏನಿದೆ, ಫ್ಯಾಕ್ಟರೈಸೇಷನ್ ಅನ್ನೋ ಕಾನ್ಸೆಪ್ಟ್ ಏನಿದೆ, ಅದು ನಮ್ಮ ಬ್ಯಾಂಕ್ಗಳಲ್ಲಿ ಏನು ATM ಮಿಷನ್ಗಳಿದೆ, ಆ ರೋಡಲ್ಲಿ ಆ ರೀತಿ ಲಕ್ಷಾಂತರ ರೂಪಾಯಿನ ಆ ರೀತಿ ಇಡ್ಲಿಕ್ಕೆ ಸಾಧ್ಯನಾ ಸರ್? ಅಷ್ಟು ಸುಭದ್ರವಾಗಿ ಇಡೋದಕ್ಕೆ ನಮ್ಮ ಫ್ಯಾಕ್ಟರೈಸೇಷನ್ ಕಾನ್ಸೆಪ್ಟ್ ಅನ್ನೋದು ನಮಗೆ ಸಹಾಯ ಮಾಡಿದೆ ಅಂದ್ರೆ ನಾವಾದ್ರೂ ಅರ್ಥ ಮಾಡ್ಕೋಬಹುದು ಎಷ್ಟು ಮುಖ್ಯ ಈ ಫ್ಯಾಕ್ಟರೈಸೇಷನ್ ಅನ್ನೋದು, ಅಪವರ್ತನ ಕ್ರಿಯೆ ಅನ್ನೋದು. ನೋಡಿ, ಅದ್ರ ಬಗ್ಗೆ ಒಂದಿಷ್ಟು ಬೆಳಕನ್ನ ಚೆಲ್ಲೋಣ ನಾವು ಇವಾಗ. ದ ಫ್ಯಾಕ್ಟ್ ದಟ್ ದೇರ್ ಈಸ್ ನೋ ಈಸಿ ವೇ ಆಫ್ ಫೈಂಡಿಂಗ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಎ ಗಿವನ್ ನಂಬರ್. ಯಾವುದೇ ಒಂದು ನಂಬರ್ ಕೊಟ್ರೆ ಅದರ ಒಂದು ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಬೇರೆ ಯಾವುದು ಈಸಿ ಆದಂತ ಮಾರ್ಗವೇ ಇಲ್ಲ.
ಫಸ್ಟ್ 2ರಿಂದ ಭಾಗಿಸ್ಬೇಕು, ಭಾಗ ಆಗದೆ ಇದ್ರೆ 3ಕ್ಕೆ ಹೋಗ್ತೀವಿ, 3ರಿಂದ ಭಾಗ ಆಗದೆ ಇದ್ರೆ 5ಕ್ಕೆ ಹೋಗ್ತೀವಿ, ನೆಕ್ಸ್ಟ್ 7ಕ್ಕೆ ಹೋಗ್ತೀವಿ, ಹೀಗೆ ಭಾಗಿಸ್ತಾ ಹೋಗ್ತೀವಿ. ಆವಾಗ ಎಲ್ಲ ನಮಗೆ ಪ್ರೈಮ್ ಫ್ಯಾಕ್ಟರ್ ಸಿಗುತ್ತೆ. ಇದಲ್ದೇನೆ ದೇರ್ ಈಸ್ ನೋ ಅದರ್ ಶಾರ್ಟ್ ಕಟ್ ಫಾರ್ ದಿಸ್. ಓಕೆ, ದೇರ್ ಆರ್ ಸಮ್ ಅಲ್ಗರಿಥಮ್ಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಆನ್ ಕಂಪ್ಯೂಟರ್ಸ್. ನೋಡಿ, ಕಂಪ್ಯೂಟರ್ ಅಲ್ಲೂ ಕೂಡ ಅಲ್ಗರಿಥಮ್ಸ್ ಎಲ್ಲ ಬರೆದು ಈ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಒಂದು ನಂಬರ್ಗೆ ಅವರು ಅಲ್ಗರಿಥಮ್ಸ್ನೆಲ್ಲ ಬರೆದಿದ್ದಾರೆ ಟು ಫೈಂಡ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ಎ ಗಿವನ್ ಲಾರ್ಜ್ ನಂಬರ್. However, these algorithms also use a lot of computer type. ನಮಗಷ್ಟೇ ಇಲ್ಲ, ಕಂಪ್ಯೂಟರ್ ಕೂಡ ಈ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ತುಂಬಾ ಟೈಮ್ ತಗೊಳತ್ತೆ. ಎಷ್ಟು ಟೈಮ್ ತಗೊಳತ್ತೆ ಅನ್ನೋದನ್ನ ಹೇಳೋದಾದ್ರೆ, ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿಂದನೇ ಒಂದು ಆ ಸೆಂಟೆನ್ಸ್ ಅನ್ನ ನಾನು ಕೋಟ್ ಮಾಡ್ತಾ ಇದ್ದೀನಿ. ದೇರ್ ಈಸ್ ನೋ ಈಸಿ ವೇ ಆಫ್ ಫ್ಯಾಕ್ಟರಿಂಗ್ ಎ ಲಾರ್ಜ್ ನಂಬರ್ is the basis for the modern day internet security. ಆ ಒಂದು ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಯಾವ ಅನ್ಯ ಮಾರ್ಗವೇ ಇಲ್ಲ, ಒಂದೇ ಮಾರ್ಗ ಇರೋದು, ಈಸಿ ವೇ ಇಲ್ವೇ ಇಲ್ಲ ಅನ್ನೋದೇನೇನೆ that is the basis for the present day modern day internet security ನಲ್ಲಿ ಬಳಸ್ತಾರೆ. used in banks and other financial ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಈಗಲೂ ಕೂಡ ಪ್ರಪಂಚದಾದ್ಯಂತ ಈ ಕಾನ್ಸೆಪ್ಟ್ ಅನ್ನೇ ಬಳಸ್ತಾ ಇದ್ದಾರೆ. ಈ ಮಾತು ಎಲ್ಲಿ ಇದೆ ಅಂತಂದ್ರೆ, ನಮ್ಮ 2012ನೇ ಇಸ್ವಿನಲ್ಲಿ 8ನೇ ಕ್ಲಾಸ್ ಪುಸ್ತಕವನ್ನ ಬರೆದಂತಹ ನಮ್ಮ ಚೇರ್ಮನ್ಶಿಪ್ ಆಗಿದ್ದಂತಹ BJ ವೆಂಕಟಾಚಲ ಸರ್, ಪ್ರೊಫೆಸರ್ BJ ವೆಂಕಟಾಚಲ ಸರ್ ಏನಿದ್ದಾರೆ, ಅವರು ನಮ್ಮ TIFR ಅಲ್ಲಿ IAS ಕೆಲಸ ಮಾಡಿ ಈಗ ತಾನೇ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರ ಚೇರ್ಮನ್ಶಿಪ್ ಅಲ್ಲಿ ತಯಾರಾದಂತ ಪುಸ್ತಕ ಇದು. ಚಾಪ್ಟರ್ ನಂಬರ್ 1, ಯೂನಿಟ್ ನಂಬರ್ 2, ಪೇಜ್ ನಂಬರ್ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಸ್ಕ್ವಯರ್ ರೂಟ್ ಅಂತ ಹೇಳಿ. ಸೊ ಇದನ್ನ ನೀವು ರೆಫರ್ ಮಾಡಿದ್ದೆ ಆದ್ರೆ ನಿಮಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಿಮ್ಗೆ ಸಿಗತ್ತೆ. ಹಾಗಾಗಿ ಇದನ್ನ ಮುಂದುವರಿಸ್ತಾ ಇನ್ನೊಂದು ಮಾತನ್ನ ಹೇಳೋದಾದ್ರೆ, ನೋಡಿ ಮುಂದಿನ ಸ್ಲೈಡ್ಗೆ ನಾನು ಹೋಗ್ತಾ ಇದ್ದೀನಿ. ನೋಡಿ, RSA ಇದನ್ನೆಲ್ಲಾದ್ರೂ ತಾವು ಕೇಳಿದ್ರ? ರಿವಿಸ್ಟ್, ಶಮೀರ್ ಅಂಡ್ ಅಡಲ್ಮ್ಯಾನ್ ಅಂತ ಹೇಳಿ ಇವರು 3 ಜನ ಗ್ರೇಟ್ ಮ್ಯಾಥಮೆಟಿಷಿಯನ್ಸ್ ಎಲ್ಲ ಸೇರಿ ಒಂದು ಕ್ರಿಪ್ಟೋ ಸಿಸ್ಟಮ್ ಅನ್ನ ತಯಾರು ಮಾಡಿದ್ದಾರೆ. ಇದಕ್ಕೆ ಪಬ್ಲಿಕ್ ಕೀ, ಕ್ರಿಪ್ಟೋ ಸಿಸ್ಟಮ್, ಕ್ರಿಪ್ಟೋಗ್ರಫಿ ಇದೆಲ್ಲ ನಿಮಗೆ ಆಲ್ಫಾ ನ್ಯೂಮರಲ್ಸ್ ಅನ್ನೇ ಕ್ರಿಪ್ಟೋ ಸಿಸ್ಟಮ್ ಅಂತಲೂ ಕರೀತಾರೆ. ಕ್ರಿಪ್ಟೋ ಅಂದ್ರೆ ಹಿಡನ್ ಅಂತ ಅರ್ಥ, ಅಷ್ಟೇ, ಇನ್ನೇನು ಅರ್ಥ ಇಲ್ಲ. ದಟ್ ಈಸ್ ವೈಡ್ಲಿ ಯೂಸ್ಡ್ ಫಾರ್ ಸೆಕ್ಯೂರ್ ಡೇಟಾ ಟ್ರಾನ್ಸ್ಮಿಷನ್. The acronym RSA comes from the surnames of Ron Rivest, Adi Shamir and Leonard Adleman anta heli, who publicly described the algorithm way back in 1977 ಅಲ್ಲೇ ಇವರು 3 ಜನ ಸೇರಿ ಒಂದು ಅಲ್ಗರಿಥಮ್ ನ ಬರೆದಿದ್ದಾರೆ. ಅದು ಏನಪ್ಪ ಅದರ ಸಾರಾಂಶ ಅಂತಂದ್ರೆ, ಅದು ಯಾವ ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗ್ತಾ ಇದೆ ಅಲ್ಗರಿಥಮ್ ಅಂತಂದ್ರೆ, the security for RSA relies on the practical difficulty of factoring the product of 2 large prime numbers, the factoring problem ಅಂತ ಕರೀತಾರೆ. ಉದಾಹರಣೆಗೆ ನಮ್ಮ RSA ಸಿಸ್ಟಮ್ ಅಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ, ಒಂದು 200 ಡಿಜಿಟ್ ಪ್ರೈಮ್ ನಂಬರ್ ತಗೊಂಡ್ಬಿಡ್ತಾರೆ, ಅದನ್ನ ಮತ್ತೊಂದು 200 ಡಿಜಿಟ್ ಪ್ರೈಮ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿಬಿಟ್ಟು ಅದನ್ನ ಪಬ್ಲಿಕ್ ಕ್ರಿಪ್ಟೋ ಸಿಸ್ಟಮ್ ಆಗಿ ಇಟ್ಬಿಟ್ಟಿರ್ತಾರೆ. ಇದನ್ನ ಕ್ರ್ಯಾಕ್ ಮಾಡಬೇಕು ಅಂದ್ರೆ ಇದು ಎಷ್ಟು ಕಷ್ಟಕರ ಅನ್ನೋದನ್ನ ನಾನೀಗ ನಿಮಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಒಮ್ಮೆ ಆ 3 ಜನ ಮಹಾನ್ ವ್ಯಕ್ತಿಗಳ ಅವರ ಒಂದು ಫೋಟೋಗಳ ಇಮೇಜ್ಗಳನ್ನ ಅದನ್ನು ನೋಡ್ಕೊಂಬರೋಣ. ಇವರೆಲ್ಲ ನಮಗೆ ಗೊತ್ತಿರೋ ಹಾಗೆ MIT, ಮೆಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಲ್ಲಿ ಅವರು ವಿಜ್ಞಾನಿಗಳಾಗಿ ಈಗಲೂ ಕೂಡ ಕೆಲಸಗಳನ್ನ ತಾವು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಉದಾಹರಣೆಯನ್ನ ಕೊಟ್ಬಿಡ್ತೀನಿ ಈಗ ನಾವು. ಲೆಟ್ P is equal to ಇದೊಂದು 9 ಡಿಜಿಟ್ ನಂಬರ್ ಆಗಿರ್ಲಿ, ಇದು ಒಂದು ಪ್ರೈಮ್ ನಂಬರ್ ಇದು, ಮತ್ತೆ ಇನ್ನೊಂದು ಪ್ರೈಮ್ ನಂಬರ್ ಅನ್ನು ತಗೊಳ್ಳೋಣ, ಇದು ಕೂಡ ಒಂದು 9 ಡಿಜಿಟ್ ನಂಬರೇ ಆಗಿದೆ. ಈಗೇನ್ ಅಂದ್ರೆ ಪ್ರಾಡಕ್ಟ್ ಆಫ್ P and Q, ದಟ್ ಈಸ್ PQ ಈಸ್ ದ ಪ್ರಾಡಕ್ಟ್ ಆಫ್ P and Q, ಅದನ್ನ N ಅಂತ ಇಟ್ಕೊಂಡ್ಬಿಡೋಣ. ಸೊ ಆ P and Q ಏನಾಗಿರುತ್ತೆ ಅಂದ್ರೆ, ನೋಡಿ ಇಷ್ಟು ಡಿಜಿಟ್ಸ್ ಬರುತ್ತೆ, 18 ಡಿಜಿಟ್ಸ್ ಬರುತ್ತೆ. ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ಇಸ್ ಅನದರ್ ಪ್ರೈಮ್ ನಂಬರ್ ಆಗಿದೆ ಇದು. Now factoring N is basically impossible to do by hand.
ದಯವಿಟ್ಟು ತಿರ್ಗಾ ಯಾರೊಬ್ರು ಟೀಚರ್ ಮ್ಯೂಟ್ ಮಾಡ್ಕೋಬೇಕು ಸರ್. ಹಲೋ, ದಯವಿಟ್ಟು ಮ್ಯೂಟ್ ಮಾಡ್ತೀರಾ ಸರ್ ಕೈಂಡ್ಲಿ ಪ್ಲೀಸ್, ನಮ್ಗೆಲ್ರಿಗೂ ಕೇಳಿಸ್ತಾ ಇದೆ. ರಘೋತ್ತಮ ಸರ್ ದಯವಿಟ್ಟು ಮ್ಯೂಟ್ ಮಾಡಿ. ನೀವು ಮಾತಾಡೋದೆಲ್ಲ ಕೇಳಿಸ್ತಾ ಇದೆ ಸರ್, ಬೇರೆಯವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್, ದಯಮಾಡಿ ಪ್ಲೀಸ್. ನಾವು ಫ್ಯಾಕ್ಟೋರಿಂಗ್ ಎನ್ ಈಸ್ ಬೇಸಿಕಲಿ ಇಂಪಾಸಿಬಲ್ ಟು ಡೂ ಬೈ ಹ್ಯಾಂಡ್. ಇದನ್ನ ನಾನೇ ಕೂತ್ಕೊಂಡು ಕೈಯಾರೆ ಮಾಡ್ತಾ 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 ಹೋಗೋದು ಇದು ಇಂಪಾಸಿಬಲ್ ಅಂತಾರೆ. ಅದು ಎಷ್ಟು ಇಂಪಾಸಿಬಲ್ ಅಂತ ನಿಮಗೆ ಗೊತ್ತಾಗುತ್ತೆ. ಹವೆವರ್, even this value of n is smaller than the most values of n used in RSA encryption ಅಲ್ಲಿ ಅವರು 200 ಡಿಜಿಟ್ ಬೈ 200 ಡಿಜಿಟ್ ಮಲ್ಟಿಪ್ಲೈ ಮಾಡಿದ್ದಾರೆ. ನಾನು ನಿಮ್ಗೆ ಇಲ್ಲಿ 9 ಡಿಜಿಟ್ ವಿತ್ ಅನದರ್ 9 ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡಿ ಅದರ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ನಾನು ಕಂಡುಹಿಡಿದಿದ್ದಾರೆ. ಇಟ್ ಟುಕ್ 290 ಕಂಪ್ಯೂಟರ್ಸ್ ಓವರ್ ದ ಇಂಟರ್ನೆಟ್ ಅಂಡ್ ಎ ಸೂಪರ್ ಕಂಪ್ಯೂಟರ್ನ ಒಳಗೊಂಡು ಮಾಡಿದ್ದಕ್ಕೆ 4 ತಿಂಗಳು ಹಗಲು ರಾತ್ರಿ ಕೂತ್ಕೊಂಡು ವರ್ಕ್ ಮಾಡಿದ್ದಕ್ಕೆ 290 ಕಂಪ್ಯೂಟರ್ ಅಂಡ್ ಸೂಪರ್ ಕಂಪ್ಯೂಟರ್ ಬೇಕಾಗಿತ್ತಂತೆ. ನೋಡಿ, 4 ತಿಂಗಳುಗಳ ಕಾಲ ಬೇಕಾಗಿತ್ತಂತೆ ಈ PNQ ಆ PQN ಅನ್ನ ಕೊಟ್ಬಿಟ್ರೆ PNQ ಕಂಡುಹಿಡಿಯೋದಕ್ಕೆ. ಇನ್ನು RSA ಎನ್ಕ್ರಿಪ್ಷನ್ ಅಲ್ಲಿ ಒಂದು 200 ಡಿಜಿಟ್, ಇನ್ನೊಂದು 200 ಡಿಜಿಟ್, ಅದನ್ನ ಮಲ್ಟಿಪ್ಲೈ ಮಾಡಿ ಪಬ್ಲಿಕ್ ಕೀ ಕ್ರಿಪ್ಟೋ ಅದನ್ನ ಹಾಗೆ ನಮಗೆ ಕೀಗ ಕೊಟ್ಬಿಟ್ಟಿದ್ದಾರೆ. ಇದನ್ನ ಬಿಡಿಸ್ಲಿಕ್ಕೆ ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡಿಯೋದಕ್ಕೆ ನೆನ್ನೆ ನನ್ನ ಒಬ್ಬರು ಸ್ನೇಹಿತರು ಹೇಳ್ತಾ ಇದ್ರು, ಈ ಪ್ರಪಂಚ ಈ ವಿಶ್ವಕ್ಕೆ ಎಷ್ಟು ವರ್ಷಗಳಾಗಿದೆ ಅದಕ್ಕಿಂತ ಜಾಸ್ತಿ ಬೇಕಾಗತ್ತಂತೆ ಕಂಪ್ಯೂಟರ್ ಸ್ಕೇಲ್ ಮಾಡಲಿಕ್ಕೆ. ಅಂದ್ರೆ ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಅನ್ನೋದು ಎಲ್ಲಿಗೆ ತಗೊಂಡು ಹೋಗಿ ನಮ್ಮ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಅಲ್ವಾ. ಹಾಗಾದ್ರೆ ನಮ್ಮ ಮಕ್ಕಳಿಗೆ ನಾವು ಈ ಅಪವರ್ತನ ಕ್ರಿಯೆಯನ್ನ ಮಾಡಬೇಕಾದ್ರೆ ಇದನ್ನೆಲ್ಲ ನಾವು ಮಾಡಿದ್ದೆ ಆದ್ರೆ ಮಕ್ಕಳು ನಮ್ಮ ಮಕ್ಕಳೇ ಮುಂದೆ ಈ ರೀತಿಯೆಲ್ಲ ರಿಸರ್ಚ್ ಮಾಡಲಿಕ್ಕೆ ಅವರಿಗೆ ಅನುವು ಮಾಡಿಕೊಟ್ಟಾಗತ್ತೆ. ಹಾಗಾಗಿ ದಯವಿಟ್ಟು ನಾವು ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನು ಕೂಡ, ಪ್ರತಿಯೊಂದು ಪಾಠವನ್ನು ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇನ್ನು ವಿಶೇಷವಾಗಿ ನಮ್ಮ ಮಕ್ಕಳಿಗೆ ಮಾಡೋಣ ಅಂತ ಹೇಳ್ತಾ ನಾನು ಈ ಒಂದು ಸ್ಲೈಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಇನ್ನೊಂದು ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀನಿ ಅದಕ್ಕೆ. ಹಾಗಾಗಿ ಟೈಪ್ ಆಫ್ ಇಂಟ್ರೆಸ್ಟ್ ಇನ್ ವಿಚ್ ಇಂಟ್ರೆಸ್ಟ್ ಈಸ್ ಕ್ಯಾಲ್ಕುಲೇಟೆಡ್ ನಾಟ್ ಓನ್ಲಿ ಆನ್ ದಿ ಪಾಯಿಂಟ್ ನಂಬರ್ 1 ಪ್ರಿನ್ಸಿಪಲ್ ಆಫ್ ದ ಪ್ರೀವಿಯಸ್ 1 year but also on the interest incurred on the amount in the just previous 1 year. ಮತ್ತೆ ಅಸಲು ಮತ್ತೆ ಹಿಂದಿನ ವರ್ಷ ಏನು ಅದಕ್ಕೆ ಬಡ್ಡಿ ಆಗಿತ್ತು ಅವೆರಡಕ್ಕೂ ಸೇರಿ ಬಡ್ಡಿಗೆ ಬಡ್ಡಿಯನ್ನ ಲೆಕ್ಕ ಹಾಕ್ತಕ್ಕಂಥ ಒಂದು ಕ್ರಿಯೆ ಏನಿದೆ ಇದಕ್ಕೆ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ ನಾವು ಇದನ್ನು. ಹೌದಾ? ಓಕೆ. ಸೊ 1 ಸೆಕೆಂಡ್, ಏನೋ ಒಂಚೂರು ತೊಂದರೆ ಆಯ್ತು ಅನ್ಸುತ್ತೆ. ಓಕೆ, ಎಸ್. So compound interest is calculated on the principal amount and ಇದಕ್ಕೊಂದು ರೂಲ್ ಆಫ್ 72 ಅಂತಲೂ ಹಿಂದೆ ಮಾಡಿದ್ರಂತೆ. The rule of 72 calculates the approximate time over which an investment will double at a given rate of return or interest I ಅಂತ ಹೇಳ್ತಾರೆ. And it is given by 72 divided by I ಅಂತೆ. It can only be used for annual compounding but can be very helpful in planning how much money you expect to have on retirement ಅಂತ ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ 6% ಅಂತ ಇಟ್ಕೊಳ್ಳೋಣ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಅದು ಡಬಲ್ ಆಗಬೇಕು ಅಂತಂದ್ರೆ 72ನ ಜಸ್ಟ್ 6 ಇಂದ ಡಿವೈಡ್ ಮಾಡಿಬಿಡಿ. ಸೊ 12 ವರ್ಷದಲ್ಲಿ ಇದು ಡಬಲ್ ಆಗ್ಬಿಡುತ್ತೆ ಅಪ್ರಾಕ್ಸಿಮೇಟ್ ಆಗಿ ಅಂತ ಹೇಳ್ಬೋದು ನಾವು. ಸೊ ದಿಸ್ ಇಸ್ ಕಾಲ್ಡ್ ರೂಲ್ ಆಫ್ 72 ಅಂತಲೇ ಬಹಳ ಪ್ರಖ್ಯಾತಿಯನ್ನು ಹೊಂದಿದೆ. 8% ರೇಟ್ ಆಫ್ ಇಂಟ್ರೆಸ್ಟ್ ಇದ್ರೆ ಆ ಅಮೌಂಟ್ ಪ್ರಿನ್ಸಿಪಲ್ ಡಬಲ್ ಆಗಕ್ಕೆ 72ನ 8 ಇಂದ ಡಿವೈಡ್ ಮಾಡಿಬಿಟ್ರೆ 9 years ಅಲ್ಲೇ ಅದು ಡಬಲ್ ಆಗ್ಬಿಡುತ್ತೆ. ಸೊ ದಿ ಕಾನ್ಸೆಪ್ಟ್ ಆಫ್ ಕಾಂಪೌಂಡಿಂಗ್ ದ ಇಂಟ್ರೆಸ್ಟ್ ಇದೆಯಲ್ಲ, ಇದು ನೋಡಿ ಹೇಗೆ ಯೋಚನೆ ಮಾಡಿದ್ದಾರೆ ನೋಡಿ. ಬಹಳ ಹಿಂದೆನೆ ವರ್ಷಕ್ಕೊಂದ್ಸರಿ ನಾವು ಲೆಕ್ಕ ಹಾಕ್ತೀವಿ. ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಹಾಫ್ ಇಯರ್ಲು ಕೂಡ ಕೊಟ್ಟಿದ್ದಾರೆ. ಕ್ವಾರ್ಟರ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಕೊಟ್ರೆ, ಅಥವಾ ಮಂತ್ಲಿ ಲೆಕ್ಕ ಹಾಕಕ್ಕೆ ಶುರು ಮಾಡಿದ್ರೆ, ವಾರಕ್ಕೊನ್ನೇ ಒಂದ್ಸರಿ ಲೆಕ್ಕ ಹಾಕಿದ್ರೆ
24 hours ಆದ ತಕ್ಷಣನೇ ತಿರ್ಗಾ ಬಡ್ಡಿಯನ್ನ ಹಾಕ್ಬಿಟ್ರೆ, ಅಯ್ಯಪ್ಪ, ಗಂಟೆಗೆ ಒಂದೊಂದ್ಸರಿ ಲೆಕ್ಕ ಹಾಕಿದ್ರೆ, ಓ ನಿಮಿಷಕ್ಕೂ ಬಡ್ಡಿ ಹಾಕ್ಬಿಟ್ರೆ, ಪ್ರತಿ ಸೆಕೆಂಡ್ಗೂ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಬಂದ್ರೆ, ನ್ಯಾನೋ ಸೆಕೆಂಡ್ಗೂ ಕ್ಯಾಲ್ಕುಲೇಟ್ ಮಾಡ್ತಾ ಬಂದ್ರೆ, ಈ ರೀತಿ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ ಅದು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸಿದೆ ಅಂತಂದ್ರೆ, ಹ್ಯಾಸ್ ಲೆಡ್ ಟು ದ ಇನ್ವೆನ್ಷನ್ ಆಫ್ ಎ ವೆರಿ ವೆರಿ ಇಂಪಾರ್ಟೆಂಟ್ ನಂಬರ್ ಇನ್ ಮ್ಯಾಥಮೆಟಿಕ್ಸ್. ನಿಮ್ಗೆ ಯಾರಿಗಾದ್ರೂ ಗೆಸ್ ಇದೆಯಾ? ಈ ರೀತಿಯಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಒಂದು ಶಾರ್ಟ್ ಪೀರಿಯಡ್ ಆಫ್ ಇಂಟರ್ವಲ್ ಆಫ್ ಟೈಮ್ಗೆ ಕ್ಯಾಲ್ಕುಲೇಟ್ ಮಾಡ್ತಾ 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 ಹೋದ್ರೆ ಇದು ಎಲ್ಲಿಗೆ ತಗೊಂಡೋಗಿ ನಿಲ್ಸತ್ತೆ ಅಂದ್ರೆ, ನಮ್ಮ ಆಯ್ಲರ್ ನಂಬರ್ ಇ ಅಂತ ನಮಗೆ ಅರ್ಥ ಆಗುತ್ತೆ. ಇದು ಕೂಡ ಪೈ ಥರನೇ ಒಂದು ಇಂಪಾರ್ಟೆಂಟ್ ಇರ್ರಾಷನಲ್ ನಂಬರ್. ಆ ಹೈಸ್ಕೂಲಲ್ಲಿ ನಾವೆಲ್ಲೂ ಕೂಡ ಇದನ್ನು ಬಳಸೋದಿಲ್ಲ. ನ್ಯಾಚುರಲ್ ಲಾಗರ್ಥಮ್ ಅನ್ನು ನಾವು PUC ಇಂದ ಬಳಸ್ತೀವಿ. ನ್ಯಾಚುರಲ್ ಲಾಗರ್ಥಮ್ ಅಂತಂದ್ರೆ ರಿಟರ್ನ್ ಲಾಗರ್ಥಮ್ ಟು ದ ಬೇಸ್ ಇ ಅಂತ ಕರೀತಾರೆ. ಸೊ ಈ ಕಾನ್ಸೆಪ್ಟ್ ಹುಟ್ಟಿದ್ದೇನೆ ನೋಡಿ, ಈ ಕಾಂಪೌಂಡ್ ಇಂಟ್ರೆಸ್ಟ್ ನಿಂದ ಅನ್ನೋದನ್ನ ನಾನು ನಿಮ್ಗೆ ಆದಷ್ಟು ಅತ್ಯಂತ ಸಮಂಜಸವಾಗಿ ನಿಮ್ಗೆ ರೀಚ್ ಆಗಕ್ಕೆ ಪ್ರಯತ್ನ ಮಾಡ್ತೀನಿ. ಈ ರೀತಿ ಆಲೋಚನೆ ಬಂದಿದ್ದು ಸುಮಾರು 18ನೇ ಶತಮಾನದಲ್ಲಿ ಬಂತಂತೆ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಈ ರೀತಿ ಒಂದು ಪ್ರಕ್ರಿಯೆ ಶುರುವಾಯ್ತಂತೆ. ಬಹುಶಃ ಅಲ್ಲಿ ಕಾಮರ್ಸ್ಗೆ ಸಂಬಂಧಪಟ್ಟಂತಹ ತುಂಬಾನೇ ಆಕ್ಟಿವಿಟೀಸ್ ನಡೀತಾ ಇತ್ತು ಅಂತ ಕಾಣುತ್ತೆ. ಹೇಗೆ ಹಣವನ್ನು ದ್ವಿಗುಣಗೊಳಿಸೋದು, ಹೇಗೆ ಅದನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡ್ತಕ್ಕಂಥದ್ದು ಅನ್ನೋದನ್ನ ಬಹುಶಃ ಅಲ್ಲಿ ಆ ಒಂದು ವ್ಯವಸ್ಥೆ, ಆ ಒಂದು ಎನ್ವಿರಾನ್ಮೆಂಟ್ ಇತ್ತು ಅಂತ ಕಾಣುತ್ತೆ. ಅದು ನೋಡಿ ಈ ರೀತಿಯೆಲ್ಲ ಯೋಚನೆ ಮಾಡಲಿಕ್ಕೆ ಒಂದು ಪ್ರೇರಣೆಯನ್ನ ಕೊಟ್ಟಿದೆ. ಹೌದಾ? ನೋಡಿ, ಬ್ಯಾಸಲ್ ಸ್ವಿಟ್ಜರ್ಲ್ಯಾಂಡ್ದು ಮ್ಯಾಪ್ ಕೂಡ ನಿಮ್ಮ ಎಡಭಾಗದಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಬಹಳ ಚಿಕ್ಕದಾಗಿರೋದ್ರಿಂದ ನಾವೇನ್ ಮಾಡೋಣ, ಅದನ್ನ ಒಂದು ದೊಡ್ಡದಾಗಿ ನೋಡ್ಕೊಂಬರೋಣ. ಈ ಬ್ಯಾಸಲ್ ಅನ್ನೋದು ಎಂಥ ಪ್ಲೇಸ್ ಗೊತ್ತಾ ಸರ್? ಈ 3 ಕಂಟ್ರೀಸ್ ಇದೆಯಲ್ಲ, ಫ್ರಾನ್ಸು, ಜರ್ಮನಿ, ಈ ಬ್ಯಾಸಲ್ ಇರೋದೇ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಈ 3 ಪ್ರಮುಖ ದೇಶಗಳು ಒಂದು ಕಾಮನ್ ಮೀಟ್ ಆಗ್ತಕ್ಕಂಥ ಒಂದು ಕಾಮನ್ ಪ್ಲೇಸ್ ಅಂತೆ ನೋಡಿ. ಅದು ಇಲ್ಲಿ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ನಾನು ಒಂದು ಪಾಯಿಂಟರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಆವಾಗ ನಿಮ್ಗೆ ತೋರಿಸ್ಲಿಕ್ಕೆ ನಂಗೆ ಅನುಕೂಲ ಆಗುತ್ತೆ. ನೋಡಿ, ಈ ಕಡೆಗೆ ಫ್ರಾನ್ಸ್ ಕಾಣಿಸ್ತಾ ಇದೆ, ಇಲ್ಲಿ ಜರ್ಮನಿ ಇದೆ, ಈ ಕಡೆ ಕೆಳಭಾಗದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದೆ, ಬ್ಯಾಸಲ್ ನೋಡಿ ಇಲ್ಲಿದೆ. ಎಂಥ ಪ್ಲೇಸ್ ನೋಡಿ. ಸೊ ಫ್ರಾನ್ಸು, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಇಂದ ಬೇಕಾದಷ್ಟು ಜನ ಏನು ಸೈಂಟಿಸ್ಟ್ಗಳು ಇದ್ರು, ಅವರು ಇಲ್ಲಿ ಬಂದು ಮೀಟ್ ಆಗಿ ಅವರು ತಮ್ಮ ಏನು ರಿಸರ್ಚ್ ವರ್ಕ್ ಇತ್ತು ಅದನ್ನೆಲ್ಲ ಇಲ್ಲಿ ಕೂತ್ಕೊಂಡು ಶೇರ್ ಮಾಡ್ತಾ ಇದ್ರಂತೆ. ತಮ್ಗಳಿಗೆ ಏನಾದರೂ ಮುಂದೆ ಒಂದು ಅವಕಾಶ ಸಿಕ್ಕಿದ್ರೆ, ಸ್ವಿಟ್ಜರ್ಲ್ಯಾಂಡ್ ಹೋಗೋ ಒಂದು ಅವಕಾಶ ಸಿಕ್ಕಿದ್ರೆ, ದಯವಿಟ್ಟು ಈ ಬ್ಯಾಸಲ್ ಪ್ಲೇಸ್ಗೆ ಹೋಗೋದನ್ನ ತಾವು ದಯವಿಟ್ಟು ಮರಿಬೇಡಿ. ಇದೊಂದು ವಂಡರ್ಫುಲ್ ಪ್ಲೇಸ್ ಇದು ಅಂತ ಹೇಳ್ತಾ ಇದ್ದೀನಿ. ಇಡೀ ವರ್ಲ್ಡ್ ಮ್ಯಾಪನ್ನೇ ಇನ್ನು ಒಂದು ಭಾಗವನ್ನು ನೋಡೋದಾದ್ರೆ ನೋಡಿ, ಎಲ್ಲಿದೆ ಬ್ಯಾಸಲ್ ಅನ್ನೋದನ್ನ ನೀವು ಗಮನಿಸ್ಬೋದು. ದೇಶ ಲ್ಯಾಂಡ್ ಅನ್ನೋದು ಇಲ್ಲಿ ಬ್ಯಾಸಲ್ ಅನ್ನೋ ಒಂದು ಸ್ಮಾಲ್ ಕಂಟ್ರಿ ಇದೆ. ನೋಡಿ, ಈ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಒಂದು ಗ್ರೇಟ್ ಫ್ಯಾಮಿಲಿ, ಬರ್ನೋಲಿ 2 generations of distinguished Swiss mathematicians, notable for having produced 8 mathematically gifted academics who among them contributed substantially to the development of mathematics and physics during the early modern period ante. ಎರಡು ಒಂದು ತಲೆಮಾರಿನ ಆ ಫ್ಯಾಮಿಲಿಯ, ಬರ್ನೋಲಿಯ ಫ್ಯಾಮಿಲಿಯ ಒಂದು ಡಿಸ್ಟಿಂಗ್ವಿಶ್ಡ್ ಸ್ವಿಸ್ ಮ್ಯಾಥಮೆಟಿಷಿಯನ್ಸು ಈ ಇವತ್ತಿನ ದಿವಸ ನಾವು ಏನು ಎಂಜಾಯ್ ಮಾಡ್ತಾ ಇದ್ದೀವಿ, ಈ ಒಂದು ಮ್ಯಾಥಮೆಟಿಕ್ಸು, ಫಿಸಿಕ್ಸ್ ಇದೆಲ್ಲನೂ ಅದಕ್ಕೆ ಅವರು ತುಂಬಾನೇ ಈ ಫ್ಯಾಮಿಲಿ ಕಾಂಟ್ರಿಬ್ಯೂಟ್ ಮಾಡಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ಸಣ್ಣ ಪ್ಲೇಸ್ ಅದು ಅಂತ ನಾನು ಕರ್ನಾಟಕದಲ್ಲಿ ಬೆಂಗಳೂರು ಇದ್ದ ಹಾಗೆ ಅನ್ನೋ ಒಂದನ್ನು ಮಾತು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಒಂದ್ಸರಿ ಆ ಫ್ಯಾಮಿಲಿಲಿ ಆ ಪ್ರಮುಖರನ್ನ ಒಂದು 9 ಜನನಾದ್ರೂ ನೋಡ್ಕೊಂಬರೋಣ. ಜಾಕಬ್ ಬರ್ನೋಲಿ, ಇವರು ಪ್ರಪ್ರಥಮ, ಇವರು ಬರ್ನೋಲಿ ನಂಬರ್ಸ್ ಅಂತಲೇ ಇವರು ಬಹಳ ಫೇಮಸ್ ಆಗಿದ್ದಾರೆ. ಜೊಹಾನ್ ಬರ್ನೋಲಿ ಅಂತೇಳಿ, ಇನ್ಫೈನೈಟಿಸಿಮಲ್ ಕ್ಯಾಲ್ಕುಲಸ್ ಅಂತೇಳಿ ನಾವು PUC ನಲ್ಲಿ ಏನು ಓದಿದ್ವಿ ಅದರ ಜನಕ ಅಂತಲೇ ಬೇಕಾದ್ರೆ ಹೇಳ್ಬೋದು. ನಿಕೋಲಸ್ ಬರ್ನೋಲಿ ಅಂತ ಹೇಳಿ, ನಿಕೋಲಸ್ ಟೂ ಬರ್ನೋಲಿ ಅಂತ ಹೇಳಿ, ಡೇನಿಯಲ್ ಬರ್ನೋಲಿನೇನೆ ನಮ್ಮ ಫಿಸಿಕ್ಸ್ ಅಲ್ಲಿ ಬರ್ನೋಲಿಸ್ ಪ್ರಿನ್ಸಿಪಲ್ ಅಂತ ಬರುತ್ತಲ್ಲ ನೋಡಿ, ಈತನೇ ಆ ಪ್ರಿನ್ಸಿಪಲ್ನ ಮಾಡಿರ್ತಕ್ಕಂತಹದ್ದು.
ನೆಕ್ಸ್ಟು ಜೊಹ್ಯಾನ್ 2 ಬರ್ನೋಲಿ ಅಂತ ಹೇಳಿ, ಜೊಹ್ಯಾನ್ 3 ಬರ್ನೋಲಿ, ಕಡೆದಾಗಿ ಜಾಕಬ್ 2 ಬರ್ನೋಲಿ ಅಂತ ಹೇಳಿ ಈ ಮಹನೀಯರುಗಳು ನಮ್ಮ ಈ ಡೆವಲಪ್ಮೆಂಟ್ಗೆ ತುಂಬಾನೇ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ದಿ ಕಾನ್ಸ್ಟೆಂಟ್ ಕೀ ವಾಸ್ ಡಿಸ್ಕವರ್ಡ್ ಇನ್ ದಿ ಅರ್ಲಿ 18th century ಬೈ ಮ್ಯಾಥಮೆಟಿಷಿಯನ್ ಲೆನಾರ್ಡ್ ಆಯ್ಲರ್ ಅಂತ ಹೇಳಿ. ಆತನ ಒಂದು ಇಮೇಜ್ ಕೂಡ ನಿಮ್ಮ ರೈಟ್ ಬಾಟಮ್ ಅಲ್ಲಿ ಬರ್ತಾ ಇದೆ ನೋಡಿ. ಆತ ಯಾವಾಗ್ಲೂ ಆ ರೈಟ್ ಸೈಡ್ ಪೋಸೆ ಕೊಡ್ತಿರ್ಲಿಲ್ವಂತವ್ರು. ಆ ರೈಟ್ ಐ ಅವರಿಗೆ ತುಂಬಾನೇ ವರ್ಕ್ ಮಾಡಿ 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 ಅವ್ರ ಆ ಕಣ್ಣನ್ನ ಕಳ್ಕೊಂಡೇ ಬಿಟ್ಟಿದ್ರಂತೆ. ಒನ್ ಆಫ್ ದಿ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ಆಫ್ ಆಲ್ ಟೈಮ್ಸ್ ಅಂತ ಹೇಳ್ಬೋದು. ಈತ ಇದಕ್ಕೆ ಒಂದು ಫೈನಲ್ ಟಚ್ ಅನ್ನ ಕೊಡ್ತಾ ಇದ್ದಾನೆ ಆಯ್ಲರ್ ನಂಬರ್ಗೆ, ಹೂ ಲಿವ್ಡ್ ಅರೌಂಡ್ 1707 to 1783 ನಲ್ಲಿ. ಅವನಿಗೆ ಹೆಂಗೆ ಈ ಥಾಟ್ ಬಂತು ಅಂದ್ರೆ, Euler was trying to solve a problem first proposed by another great mathematician, Jacob Bernoulli, half a century earlier. ಜಸ್ಟ್ 50 ವರ್ಷದ ಹಿಂದೆ ಈ ಬರ್ನೋಲಿ ಫ್ಯಾಮಿಲಿಯಲ್ಲಿ ತೋರಿಸೋದ್ನಲ್ಲ, ಅದರಲ್ಲಿ ಮೊಟ್ಟ ಮೊದಲಿಗ ಈ ಒಂದು ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನ ಒಂದು ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ಗೆ ಕಂಡುಹಿಡಿದ್ರೆ ಎಷ್ಟು ಗ್ರೋತ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆತ ಯೋಚನೆ ಮಾಡ್ತಿದ್ದ. ಅದನ್ನ ಇವನೇನ್ ಮಾಡ್ದ, ಕೈ ಎತ್ಕೊಂಡ ಇವನು ಕೂಡ ನೋಡಿ. ಜಾಕಬ್ ಬರ್ನೋಲಿ ಕೂಡ ಬಂತು. ಇವರು ಈ ಎರಡೂ ಫ್ಯಾಮಿಲಿ ಫ್ರೆಂಡ್ಸ್ಗಳು, ಇವರಿಬ್ರು ಈ ಫ್ಯಾಮಿಲಿ ಆ ಫ್ಯಾಮಿಲಿ ಕೂಡ ತುಂಬಾ ಫ್ಯಾಮಿಲಿ ಫ್ರೆಂಡ್ಸ್ ಆದ್ರಿಂದ ಸಾಕಷ್ಟು ವಿಷಯಗಳು ಆಯ್ಲರ್ಗೂ ಕೂಡ ಸಿಗ್ತಾ ಇತ್ತು, ಈ ವಿಷಯಗಳೆಲ್ಲ ಅವ್ರಿಗೆ. ಓಕೆ, ಹಾಗಾಗಿ ಈ ಇಬ್ರು ಮಹನೀಯರಿಗೆ ನಾವು ಈ ಸಣ್ಣ ಒಂದು ಪುಷ್ಪಗುಚ್ಛವನ್ನ ಒಂದು ಇಮೇಜ್ ಮೂಲಕ ನಮ್ಮ ಈ ಒಂದು ಸಣ್ಣ ಗೌರವವೇನಿದೆ ನಾವು ಈ ರೀತಿಯಾಗಿ ಅವರಿಗೆ ಸಲ್ಲಿಸೋಣ ನಾವಾದ್ರೂ ಮ್ಯಾಥಮೆಟಿಕ್ಸ್ ಟೀಚರ್ಸ್ ಆಗಿ. Bernoulli's problem was related to compound interest. Suppose you put some money in the bank and the bank compounds that money annually at the rate of 100%. ಯಾರು ಕೊಡಲ್ಲ 100%. ಇವಾಗ ಇವತ್ತಿನ ದಿವಸ SB ಅಕೌಂಟ್ಗೆ 2.5-3% ಆಗೋಗಿದೆ. FDಗೆ ಒಂದು 5-5.5% ಅಷ್ಟೇ. ಈಗ 100 ರೂಪಾಯಿಗೆ 1 ವರ್ಷಕ್ಕೆ 5 ರೂಪಾಯಿ ಅಥವಾ 5 ರೂಪಾಯಿ 50 ಪೈಸಾ ಕೊಡ್ತಾರೆ. ನಾವು ಸದ್ಯಕ್ಕೆ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ 100% ಕೊಡ್ತಾರೆ ಒಂದು ಬ್ಯಾಂಕ್ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ 1 ವರ್ಷ ಆದ್ಮೇಲೆ ಏನಾಗುತ್ತೆ, ಅಮೌಂಟ್ ಏನಾಗುತ್ತೆ, ಇಟ್ ಗೆಟ್ ಡಬಲ್ಡ್ ಆಗ್ಬಿಡುತ್ತೆ, ಟ್ವೈಸ್ ಆಗ್ಬಿಡುತ್ತೆ. 100 ಇಟ್ರೆ 200 ರೂಪಾಯಿ ಆಗಿರುತ್ತೆ. 1 ಲಕ್ಷ ರೂಪಾಯಿ ಇಟ್ರೆ ಅದು 2 ಲಕ್ಷ ರೂಪಾಯಿ ಆಗುತ್ತೆ. ಯಾವಾಗ 100% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾಗ. ನಾವು ಸಪೋಸ್ the bank compounds the interest every 6 months ಒಂದ್ಸರಿ, 6 ತಿಂಗಳಿಗೆ ಒಂದೊಂದ್ಸರಿ ನಮ್ಮ ಬಡ್ಡಿಯನ್ನು ಕೊಟ್ಬಿಟ್ರೆ ಅವಾಗ ಅದೇ 100%. ಆ 12 ತಿಂಗಳಿಗಾದ್ರೆ 6 ತಿಂಗಳಿಗೆ 50% ಆಗ್ಲೇಬೇಕಲ್ವೇ ಅದು. ಇನ್ ದಟ್ ಕೇಸ್ ಆಗ ನಾವು 6 ತಿಂಗಳಿಗೆ ಒಂದ್ಸರಿ ಲೆಕ್ಕ ಹಾಕ್ಬಿಟ್ರೆ 1 ವರ್ಷ ಆದ್ಮೇಲೆ ಡಬಲ್ಗಿಂತಲೂ ಜಾಸ್ತಿ ಆಗುತ್ತೆ. ಸಾರಿ, ದಯವಿಟ್ಟು ಕ್ಷಮೆ ಇರಲಿ. 2.25 times ಯುವರ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ಟರ್ 1 year ಆಗುತ್ತೆ. ಸೊ ಇಯರ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ 100% ಇಂಟ್ರೆಸ್ಟ್ ಇದ್ದಾಗ ಡಬಲ್ ಆಗ್ತಾ ಹೋಗುತ್ತೆ. 6 ತಿಂಗಳಿಗೆ ಒಮ್ಮೆ ನಾವು ಲೆಕ್ಕ ಹಾಕಿದ್ದೆ ಆದ್ರೆ 1 ವರ್ಷ ಆದ್ಮೇಲೆ ಡಬಲ್ಗಿಂತಲೂ 2.25 times ಅವರ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ಟರ್ 1 year ಆಗ್ಬಿಡುತ್ತೆ. ಅದು ಹೇಗೆ ನೋಡ್ತೀರಾ, 12 ತಿಂಗಳಿಗೆ ಐ ಅಂದ್ರೆ ಇಂಟ್ರೆಸ್ಟ್ 100 ರೂಪಾಯಿ ಆದರೆ 6 ತಿಂಗಳಿಗೆ ಎಷ್ಟಪ್ಪ ಅಂತ ಲೆಕ್ಕ ಹಾಕಿದ್ರೆ 6 into 100 divided by 12 which is equal to 50 ಅಂತ ಆಯ್ತು. 50% ಆಗ್ಲೇಬೇಕದು, ಹೌದಾ? ಲೆಟ್ಸ್ ಕೀಪ್ ಗೋಯಿಂಗ್. ಇದನ್ನ ಹಿಂಗೆ ಮುಂದುವರಿಸ್ತಾ ಹೋಗೋಣ. ಇವಾಗ ನೋಡಿ, ಸಪೋಸ್ ದ ಬ್ಯಾಂಕ್ ಆಫರ್ಸ್ 8.3%. ಇದು ಹೇಗೆ ಬಂತು 8.3%? ಒಂಚೂರು ಯೋಚನೆ ಮಾಡೋಣ. 8.3 ಹೇಗೆ ಬಂತು ಅಂತಂದ್ರೆ, ಇಟ್ ಈಸ್ ನಥಿಂಗ್ ಬಟ್ 1/12 of 100% ಇದು. ಸೊ ಮಂತ್ಲಿ ನಾವು ತಿಂಗಳು ಒಂದ್ಸರಿ ಬಡ್ಡಿಯನ್ನು ಲೆಕ್ಕ ಹಾಕ್ಬಿಟ್ಟಿದ್ದೆ ಆದ್ರೆ ಅದೇ 100%. ಸೊ 8.3% ಆಗ್ಬಿಡುತ್ತೆ. ಆವಾಗ ಪ್ರತಿ ತಿಂಗಳು ಒಮ್ಮೆ ಬಡ್ಡಿಯನ್ನು ಲೆಕ್ಕ ಹಾಕಿದ್ರೆ, ಸೊ 12 ತಿಂಗಳಿಗೆ 100 ರೂಪಾಯಿ ಆದ್ರೆ 1 ತಿಂಗಳಿಗೆ 1 into 100 divided by 12 which is 8.3 ಆಗೋಯ್ತು. ಆರ್ 1.9%, that is 1/52th of 100% interest compounded every week. ವಾರಕ್ಕೂ ನಾವು ಬಡ್ಡಿ ಲೆಕ್ಕ ಹಾಕ್ಬಿಟ್ರೆ
ಆವಾಗ ಒಂದು ವಾರಕ್ಕೆ 1.9% ಅಂತೆ ವರ್ಕೌಟ್ ಆಗುತ್ತೆ. ಯಾಕೆ ಅಂದರೆ ಒಂದು ವರ್ಷ ಅಂದರೆ 52 ವಾರಗಳಲ್ವಾ, 52 ವಾರಗಳಿಗೆ ಬಡ್ಡಿ 100 ರೂಪಾಯಿ ಆದರೆ ಒಂದು ವಾರಕ್ಕೆ ಎಷ್ಟು ಅಂತ ಲೆಕ್ಕ ಹಾಕ್ಬಿಟ್ರೆ ದಿಸ್ ವರ್ಕ್ಸ್ ಔಟ್ ಟು ಬಿ 1.9% ಆಗ್ಬಿಡುತ್ತೆ. ಹೌದಾ? ಸೊ ಇನ್ ದಿಸ್ ಕೇಸ್ ನೋಡಿ, ನಾವು ತಿಂಗಳು ಒಂದ್ಸರಿ ಬಡ್ಡಿಯನ್ನು ಲೆಕ್ಕ ಹಾಕ್ತಾ ಹೋಗ್ಬಿಟ್ರೆ ಒಂದು ವರ್ಷ ಆದ್ಮೇಲೆ ಅದು 1 ರೂಪಾಯಿ ಇದ್ದಿದ್ದು 2 ರೂಪಾಯಿ 61 ಪೈಸೆ ಆಗ್ಬಿಡುತ್ತಂತೆ. ವಾರಕ್ಕೂ ನಾವು ಬಡ್ಡಿಯನ್ನ ಲೆಕ್ಕ ಹಾಕ್ಬಿಟ್ರೆ 52 ವಾರಗಳಾದ ಮೇಲೆ ಅದು 1 ರೂಪಾಯಿ ಅನ್ನೋದು 2 ರೂಪಾಯಿ 69 ಪೈಸೆ ಆಗ್ಬಿಡುತ್ತಂತೆ. ನೋಡಿ, ಡಬಲ್ ಆಯಿತು, 2.61 ಆಯಿತು, 2.69 ಆಗೋಗ್ತಾ ಇದೆ, ಟೈಮ್ಸ್ ಆಗೋಗುತ್ತೆ. ಹಾಗಾದ್ರೆ ಒಂದು ಈಕ್ವೇಶನ್ ಅನ್ನು ನಾವು ಬರೆಯೋದಾದ್ರೆ, ಇಫ್ n is equal to the number of times that interest is compounded in 1 year ಆದರೆ then the rate of interest ಹೀಗೆ ಹೇಳ್ಬೋದಾ, is the reciprocal of n ಅಂತ ಹೇಳ್ಬಿಡ್ಬೋದು. That is r is equal to rate of interest is equal to 1/n. and what is this n ಅಂತ ಕೇಳಿದ್ರೆ the number of times that interest is compounded in 1 year ಹಾಕ್ಬಿಟ್ರೆ ಆ 1/n ನೋಡಿ ರೇಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ಇದನ್ನ ತಾವು ಸಪ್ರೇಟ್ ಆಗಿ ವರ್ಕೌಟ್ ಮಾಡಿ ತಾವು ದಯವಿಟ್ಟು ಪರೀಕ್ಷೆ ಮಾಡ್ಕೊಳ್ಳಿ. The equation for how much money you would make in a year is ಅಮೌಂಟ್ ವಿಲ್ ಬಿ, ನೋಡಿ ನಾವು ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಪಾಠ ಮಾಡಿದೀವಲ್ವಾ, ನೋಡಿ ಅದು ಹೇಗೆ ಆಗ್ಬಿಡುತ್ತೆ ನೋಡಿ, ಅದು ಎಷ್ಟು ಕಾಂಪ್ಯಾಕ್ಟ್ ಆಗ್ಬಿಡುತ್ತೆ. 100% ಆಗ್ಬಿಟ್ರೆ ಅವಾಗ ಅಮೌಂಟ್ ಈಸ್ ಈಕ್ವಲ್ ಟು 1 + 1/n ರೈಸ್ ಟು ದಿ ಪವರ್ ಆಫ್ n ಆಗ್ಬಿಡುತ್ತೆ. ಇದನ್ನೇ ನಾನು ಇವಾಗ ನಿಮ್ಗೆ ವಿಶೇಷವಾಗಿ ಇದು ಹೇಗೆ ಬಂತು ಅನ್ನೋದನ್ನ ಡಿಟೇಲ್ಡ್ ಆಗಿ ನಿಮ್ಗೆ ಈಗ ಕೆಲವೇ ಒಂದು ನಿಮಿಷಗಳಲ್ಲಿ ಇದನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ಲಿಕ್ಕೆ ಬಹಳ ನಾನು ಕಾಯ್ತಾ ಇದ್ದೀನಿ. ಸೊ ಓಕೆ, ದಿಸ್ ಈಸ್ ದಿ ಫಾರ್ಮುಲಾ. ಫಾರ್ ಇನ್ಸ್ಟೆನ್ಸ್ ಒಂದು ಉದಾಹರಣೆ ಕೊಡೋಣ. ವರ್ಷಕ್ಕೆ 5 ಬಾರಿ ಬಡ್ಡಿಯನ್ನು ಹಾಕ್ತಾರೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ನೋಡಿ, 1 + 1/5 ರೈಸ್ ಟು ದಿ ಪವರ್ ಆಫ್ 5. 1/5 ಅಂದರೆ 0.2 ಆಯಿತು. 1.2 ರೈಸ್ ಟು ದಿ ಪವರ್ ಆಫ್ 5. ಸೊ 2.49 ಟೈಮ್ಸ್ ಅವರ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಗ್ಬಿಡುತ್ತೆ. ಹೌದಾ? ಸೊ ದಿಸ್ ಈಸ್ ದಿ ಫಾರ್ಮುಲಾ ಫಾರ್ ಕಾಂಪೌಂಡ್ ಇಂಟ್ರೆಸ್ಟ್. 1 + 1/n ರೈಸ್ ಟು ದ ಪವರ್ ಆಫ್ n ಅನ್ನ ನಾನು ಇನ್ನು ಕೆಲವೇ ಸ್ಲೈಡ್ಸ್ಗಳಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹಾಗಾದ್ರೆ ಸೊ ವಾಟ್ ಹ್ಯಾಪನ್ಸ್ ಇಫ್ n ಗೆಟ್ಸ್ ರಿಯಲಿ ಬಿಗ್, ಒಂದು ಸ್ಮಾಲೆಸ್ಟ್ ಇಂಟರ್ವಲ್ ಆಫ್ ಟೈಮ್ ತೆಗೆದುಕೊಂಡು ಹೋದ್ರೆ, ಇನ್ಫೈನೈಟಿಸಿಮಲ್ ಅಷ್ಟು ಸ್ಮಾಲ್ ಟೈಮ್ ತಗೊಂಡು ಹೋದ್ರೆ ಎಷ್ಟು ಗ್ರೋತ್ ಆಗುತ್ತೆ. ಅದು ಹಣನೇ ಆಗಿರ್ಬೋದು, ಏನ್ ಬೇಕಾರಾಗಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು. ಸೊ this was the question that Bernoulli was trying to answer. ಇದು ಅವನಿಗೆ ಕಾಡ್ತಾ ಇತ್ತಂತೆ. ಅವನಿಗೆ ಅನಿಸ್ತಂತೆ ಇಟ್ ಈಸ್ ಗ್ರೇಟರ್ ದ್ಯಾನ್ 2 ಬಟ್ ಲೆಸರ್ ದ್ಯಾನ್ 3. ಇಟ್ ಲೈಸ್ ಸಮ್ವೇರ್ ಬಿಟ್ವೀನ್ 2 and 3 ಅಂತ ಅನ್ಕೊಂಬಿಟ್ನಂತೆ. ಅವನು ಅಷ್ಟು ಮಾಡಿ ಹೊರಟ್ಬಿಟ್ಟ ಅವನು. ಆದರೆ ಇಟ್ ಟುಕ್ ಅಬೌಟ್ ನಿಯರ್ಲಿ 50 years for Euler to come along and solve it. ಅವನು ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದ, ಅದನ್ನ ಆಯ್ಲರ್ 50 ವರ್ಷ ಆದ ಮೇಲೆ ಬಂದು ಅದಕ್ಕೆ ವ್ಯಾಲ್ಯೂ ಕೊಡ್ತಾನೆ. 2.7188 and ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಇದು ನಮಗೆ ವಿಶೇಷವಾಗಿ ಈಗ ನಮಗೆ ಅರ್ಥ ಆಗ್ತಾ ಇದೆ ಇವಾಗ. y is equal to e power x ಇದೊಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಂತ ಕರೀತಾರೆ. ನೋಡಿ, ಇದನ್ನ ಪ್ಲಾಟ್ ಮಾಡಿದ್ರೆ ಆ ಗ್ರೋತ್ ಹೇಗಾಗತ್ತೆ ನೋಡಿ. ಅದು ಲುಕ್ ದಿ ಕರ್ವ್, ಎಕ್ಸ್ಪೋನೆನ್ಷಿಯಲ್ ಕರ್ವ್ ಅಂತ ಕರಿತೀವಿ. ಇದ್ರ ಬಗ್ಗೆ ತುಂಬಾ ಮಾಹಿತಿ ಇದೆ. ಈಗ ಸದ್ಯಕ್ಕೆ ಇದು ಬೇಡ, ಇದು ಮುಂದಕ್ಕೆ ಹೋಗೋಣ. ಅಫ್ಕೋರ್ಸ್ ಇ ಈಸ್ ಮೋರ್ ದ್ಯಾನ್ ಜಸ್ಟ್ ಎನಿ ನಂಬರ್. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಯೂಸ್ಫುಲ್ ಮ್ಯಾಥಮೆಟಿಕಲ್ ಕಾನ್ಸ್ಟೆಂಟ್. y is equal to e power x ಅನ್ನ ಗ್ರಾಫ್ ಅನ್ನ ನಾವು ಡ್ರಾ ಮಾಡಿದ್ದೆ ಆದರೆ ನೋಡಿ, ಅದರ ಸ್ಲೋಪ್ x ಆಗಿರುತ್ತೆ. ಹಾಗಾಗಿ ಆ ಏರಿಯಾ ಕೂಡ e power x ಆಗಿರುತ್ತಂತೆ. ಸೊ e is the only number in all of mathematics that can be plugged into the equation y is equal to n power x, for which this pattern is true. Okay, ಸೊ ಮತ್ತೊಮ್ಮೆ ಜಾಕಬ್ ಬರ್ನೋಲಿ ಇಮೇಜ್ ಅನ್ನು ನಿಮ್ಮ ಮುಂದೆ ಬರ್ತಾ ಇದೆ. ಈತ ಶುರು ಮಾಡ್ದ ಸ್ಮಾಲೆಸ್ಟ್ ಇಂಟರ್ವಲ್ ಆಫ್ ಟೈಮ್ಗೆ ಗ್ರೋತ್ ಅನ್ನ ಯೋಚನೆ ಮಾಡಕ್ ಶುರು ಮಾಡ್ದ ಪುಣ್ಯಾತ್ಮ. ಹಾಗಾಗಿ ಅವನಿಗೆ ಬಿಟ್ವೀನ್ 2 and 3 ಅಂತ ಅರ್ಥ ಆಯ್ತು. ಗ್ರೇಟರ್ ದ್ಯಾನ್ 2 ಬಟ್ ಲೆಸರ್ ದ್ಯಾನ್ 3 ಅಂತ ಅನ್ಕೊಂಡು ಹೊರಟ್ಬಿಟ್ಟ ಅವನು. ಆದರೆ 50 ವರ್ಷಗಳಾದ ನಂತರ
ನೋಡಿ ಆಯ್ಲರ್ ಬಂದು ಇದನ್ನೆಲ್ಲ 23 ಡೆಸಿಮಲ್ ಪ್ಲೇಸಸ್ವರೆಗೂ ಕೂಡ ಇವರು ಇವತ್ತಿನ ದಿವಸ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಹಾಗಾಗಿ ಆ ಆಯ್ಲರ್ದು ಇನ್ನೊಂದು ಇಮೇಜನ್ನ ದೊಡ್ಡದಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಈತ ಪಿಟ್ಸ್ಬರ್ಗಲ್ಲಿ ರಷ್ಯಾದಲ್ಲಿ ಹುಟ್ಟಿ ಬೆಳೆದಂಥವ್ರು, ಗ್ರೇಟ್ ಮ್ಯಾಥಮೆಟಿಷಿಯನ್ ಅಂಡ್ ಫಿಸಿಸಿಸ್ಟ್ ಅಂಡ್ ಒನ್ ಆಫ್ ದಿ ಫೌಂಡರ್ಸ್ ಆಫ್ ಪ್ಯೂರ್ ಮ್ಯಾಥಮೆಟಿಕ್ಸ್. ಇವರೆಲ್ಲ ಪ್ಯೂರ್ ಮ್ಯಾಥಮೆಟಿಕ್ಸ್ನಲ್ಲಿ ತುಂಬಾನೇ ಕೆಲಸ ಮಾಡಿದ್ದಾರೆ ಅವರು. ಹಾಗಾದ್ರೆ ನಾವೀಗ ಈ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಇದೆಯಲ್ಲ, ಆನ್ಯುವಲಿ ಇದೆಯಲ್ಲ, ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅದ್ರ ಬಗ್ಗೆ ಒಂದಿಷ್ಟು ನಮ್ಮ ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಂಥದ್ದನ್ನ ವಿಚಾರ ಮಾಡೋಣ ನಾವಿವಾಗ. ಓಕೆ, ಇದನ್ನ ಮಾಡಬೇಕು ಅಂತಂದ್ರೆ ಸೊ ಪ್ರಿನ್ಸಿಪಲ್ P ಆಗಿರಲಿ, ರೇಟ್ ಆಫ್ ಇಂಟ್ರೆಸ್ಟ್ R% ಆಗಿರಲಿ, ಪೀರಿಯಡ್ ಅಥವಾ ಟೈಮ್ ಯಾವ್ದು ಬೇಕಾದ್ರೂ ಬಳಸಿ, N ಇಯರ್ಸ್ ಆಗಿರಲಿ, ಲೆಟ್ ಅಸ್ ಕ್ಯಾಲ್ಕುಲೇಟ್ ದಿ ಅಮೌಂಟ್ A ಅಟ್ ದ ಎಂಡ್ ಆಫ್ N ನಂಬರ್ ಇಯರ್ಸ್ ಆದ್ಮೇಲೆ ಎಷ್ಟು ಅದು ಅಮೌಂಟ್ ಆಗುತ್ತೆ ಅನ್ನೋದನ್ನ ನಾವೀಗ ಕಂಡುಹಿಡಿಯೋಣ. ವೆನ್ ದ ಇಂಟ್ರೆಸ್ಟ್ ಐ ಅದು 1 ಅಲ್ಲ, ಅದು ಇಂಟ್ರೆಸ್ಟ್ ಈಸ್ ಕಾಂಪೌಂಡೆಡ್ ಇಯರ್ಲಿ, ವರ್ಷಕ್ಕೊಮ್ಮೆ ನಾವು ಬಡ್ಡಿಯನ್ನು ಹಾಕಿದಾಗ ಎಷ್ಟು ಅಮೌಂಟ್ ಬರುತ್ತೆ, ಅದರಿಂದ ತನ್ಮೂಲಕ ಎಷ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ ಅನ್ನೋದನ್ನ ನಾವೀಗ ನೋಡಕ್ ಹೋಗ್ತಾ ಇದ್ವಿ. ಇದೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ನಮ್ಗೆ ಫಸ್ಟ್ ಸರಳ ಬಡ್ಡಿ, ಆ ಸೂತ್ರ, ಆ ಕಲ್ಪನೆ ಅದು ಚೆನ್ನಾಗಿ ಗೊತ್ತಾಗಿರ್ಬೇಕು. ಹಾಗಾದ್ರೆ ನಾವೀಗ ಲೆಟ್ ಅಸ್ ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಫಾರ್ಮುಲಾ ಫಾರ್ ದ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಅರ್ಥ ಮಾಡ್ಕೊಂಬರೋಣ. ಅಂಡ್ ವಿ ನೋ ದಟ್ ಸಿಂಪಲ್ ಇಂಟ್ರೆಸ್ಟ್ ಈಸ್ ಗಿವನ್ ಬೈ PTR ಡಿವೈಡೆಡ್ ಬೈ 100 ಅಂತ ಗೊತ್ತಿದೆ. ಪ್ರಿನ್ಸಿಪಲ್ ಇಂಟು ಟೈಮ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ಮಾಡ್ಬಿಟ್ರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಬಂದ್ಬಿಡುತ್ತೆ. ಈ PTR ಬೈ 100 ಫಾರ್ಮುಲಾ ಬಂತಲ್ಲ, ಇದು ಹೇಗೆ ಈ ಫಾರ್ಮುಲಾ ನಮಗೆ ಸಿಕ್ತು, ದೊರೆಯಿತು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವೀಗ ನೋಡೋಣ ಇವಾಗ. ಸೊ ಲೆಟ್ ದ ರೇಟ್ ಆಫ್ ಇಂಟ್ರೆಸ್ಟ್ ಬಿ R% ಅಂತ ಇಟ್ಕೊಳ್ಳೋಣ. ಏನ್ ಹಂಗಂದ್ರೆ R% ಅಂದ್ರೆ ಏನು? ಹಾಗಂದ್ರೆ ಫಾರ್ ₹100 ಫಾರ್ 1 ಇಯರ್ ದ ಇಂಟ್ರೆಸ್ಟ್ ಈಸ್ ₹R ಅಂತ ಅರ್ಥ. ಪ್ರತಿ 100 ರೂಪಾಯಿಗಳಿಗೆ 1 ವರ್ಷಕ್ಕೆ ನಾನು ಎಷ್ಟು ಎಕ್ಸ್ಟ್ರಾ ಕೊಡಬೇಕು ಅಂತಂದ್ರೆ ಅಷ್ಟು ಎಕ್ಸ್ಟ್ರಾ ಅಮೌಂಟ್ ಅನ್ನು R ಅಂತ ಇಟ್ಕೊಂಡಿದೀವಿ. ಇದಕ್ಕೆ ಇಂಟ್ರೆಸ್ಟ್ ಅಂತಲೂ, ಇದನ್ನೇ ರೇಟ್ ಆಫ್ ಇಂಟ್ರೆಸ್ಟ್, ದರ ಅಂತ ಕರಿತೀವಿ. ಇದೊಂದು ಮುಖ್ಯವಾದಂತ ಕಾನ್ಸೆಪ್ಟ್. ಇದೇ ನಮ್ಮ ಮಕ್ಕಳಿಗೆ ಅರ್ಥ ಆಗದೆ ಇದ್ರೆ ನಾವು ಈ ಮುಂದೆ ಏನನ್ನೂ ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ದೇರ್ಫೋರ್ ನನ್ನ ಹತ್ರ P ಇದೆ ಇವಾಗ. 200 ರೂಪಾಯಿ, 300 ರೂಪಾಯಿ, 50 ರೂಪಾಯಿ, 25, 100ಕ್ಕಿಂತ ಕಮ್ಮಿ, 100ಕ್ಕಿಂತ ಜಾಸ್ತಿ, ಹೆಂಗ್ ಬೇಕಾದ್ರೂ ಯೋಚನೆ ಮಾಡಿ. ಆ P ಫಾರ್ T ಇಯರ್ಸ್, 2 ವರ್ಷಕ್ಕೆ, 3 ವರ್ಷಕ್ಕೆ, 6 ತಿಂಗಳಿಗೆ, 3 ತಿಂಗಳಿಗೆ, T ಅನ್ನೋದು 1ಗಿಂತ ಕಮ್ಮಿ ಇರ್ಬೋದು, 1ಗಿಂತ ಜಾಸ್ತಿ ಇರ್ಬೋದು. ಈ ಎಲ್ಲಾ ಸಂದರ್ಭಗಳಲ್ಲಿ ಎಷ್ಟು ಎಕ್ಸ್ಟ್ರಾ ಅಮೌಂಟ್ ಅನ್ನ ನಾವು ಕೊಡಬೇಕಾಗತ್ತೆ. ಈ ರೀತಿ ನಾವು ಒಂದು ಪ್ರಪೋರ್ಷನೇಟ್ ಆಗಿ ಹೀಗೆ ಬರ್ಕೊಳ್ಳೋಣ. ಇದನ್ನ ಈಗ ನಾವು ಬಿಡಿಸೋದಿಕ್ಕೆ ನಾವೀಗ ಆರೋ ಮಾರ್ಕ್ ಮೆಥಡ್ ಅಂತ ನಾವು ಹಿಂದೆ ಎಲ್ಲ ಕಲ್ತಿದ್ವಿ. ಅದನ್ನ ನಾವು ಈ ರೀತಿ ಅಪ್ಲೈ ಮಾಡ್ತಾ ಬರೋಣ. ಇಂಟ್ರೆಸ್ಟ್ ಫಾರ್ T ಇಯರ್ಸ್ ಇಸ್ ಈಕ್ವಲ್ ಟು, ಈಗ ಆ ಇಯರ್ಸ್ ಇದೆಯಲ್ಲ ಮಧ್ಯದಲ್ಲಿ, ಅದನ್ನ ಮನಸ್ಸಲ್ಲೇ ಬ್ಲಾಕ್ ಮಾಡ್ಕೊಂಡು ಹೀಗೆ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳೋಣ ನಾವೇನೆ. ಅಲ್ಲ, 100 ರೂಪಾಯಿಗಳಿಗೆ ₹6 ಅಷ್ಟು ನಾನು ಬಡ್ಡಿಯನ್ನ ಎಕ್ಸ್ಟ್ರಾ ಅಮೌಂಟ್ ಆಗಿ ಕೊಡಬೇಕು ಅಂದ್ರೆ P ಎಷ್ಟು ಜಾಸ್ತಿ ಕೊಡ್ಬೇಕಾ, ಕಮ್ಮಿ ಕೊಡ್ಬೇಕಾ ಅಂತಂದ್ರೆ ಖಂಡಿತ ಜಾಸ್ತಿ ಕೊಡ್ಬೇಕಾಗತ್ತೆ. ಹಾಗಾದ್ರೆ ಜಾಸ್ತಿ ಅಂತ ಉತ್ತರ ಬಂತು. ಇದು ಮನಸ್ಸಲ್ಲಿ ಒಂದ್ ಕಡೆ ಇಟ್ಕೊಳ್ಳಿ. ಈಗ 100 ಮತ್ತೆ Pಗಳಲ್ಲಿ ಯಾವುದು ಜಾಸ್ತಿ ಇದೆ, ಯಾವುದು ಕಮ್ಮಿ ಇದೆ ಅಂದ್ರೆ P ಜಾಸ್ತಿ ಇದೆ. ಹಾಗಾದ್ರೆ ನೀವೇನ್ ಮಾಡ್ಬಿಡಿ, ಈ ರೀತಿ ಒಂದು ಡೌನ್ವರ್ಡ್ ಆರೋ ಮಾರ್ಕ್ ಹಾಕೊಂಬಿಡಿ. ಅಂದ್ರೆ ಆರೋ ಯಾವ ಕಡೆ ಪಾಯಿಂಟ್ ಆಗ್ತಾ ಇರುತ್ತೋ ಅದನ್ನ ನೀವೇನ್ ಮಾಡ್ಬೇಕು, ನ್ಯೂಮರೇಟರ್ ನಲ್ಲಿ ಬರೀಬೇಕು. ಆ ಟೈಲ್ ಯಾವ್ದಿದೆ ಅದನ್ನ ನೀವು ಡಿನಾಮಿನೇಟರ್ ನಲ್ಲಿ ಬರೀಬೇಕು. ಸೊ P/100 ಅಂತ ಆಯ್ತು. ಇಂಟು ಈಗ ಅಮೌಂಟ್ ನ ಮರ್ತ್ಕೊಡೋಣ, ಇಯರ್ಸ್ ಮಾತ್ರ ನೋಡಿ ಇವಾಗ. ಸೊ 1 ವರ್ಷಕ್ಕೆ ಇಷ್ಟು ಬಡ್ಡಿಯನ್ನ ಕೊಡಬೇಕು ಅಂದ್ರೆ T ಇಯರ್ಸ್ಗೆ ಎಷ್ಟಾಗತ್ತೆ, ಜಾಸ್ತಿ ಆಗತ್ತಾ, ಕಮ್ಮಿ ಆಗತ್ತಾ ಅಂತ ಒಂದು ಪ್ರಶ್ನೆಯನ್ನ ಮಾಡೋಣ. ಉತ್ತರ ಜಾಸ್ತಿ ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ. ಆಗ 1 ಮತ್ತೆ Tಗಳಲ್ಲಿ ಯಾವ್ದು ಜಾಸ್ತಿ ಇದೆ, ಅದಕ್ಕೆ ನೀವು ಆರೋ ಮಾರ್ಕ್ ಅನ್ನ ಈ ರೀತಿಯಾಗಿ ಹಾಕೊಂಬಿಡಿ. ಇಲ್ಲಿ T 1ಗಿಂತ ಜಾಸ್ತಿ ಇರೋದ್ರಿಂದ T ನ್ಯೂಮರೇಟರ್ಗೆ ಹೋಗುತ್ತೆ, ಡಿನಾಮಿನೇಟರ್ಗೆ 1 ಬರಲೇಬೇಕು.
ಇನ್ನು ಇಂಟು ಆ ಕ್ವಶನ್ ಮಾರ್ಕ್ ಇದೆಯಲ್ಲ, ಹೌ ಮಚ್ ಇಂಟ್ರೆಸ್ಟ್ ಅಂತ, ಅದ್ರ ಮೇಲ್ಗಡೆ ಏನಿರುತ್ತೆ ಆ ಕನ್ವೆನ್ಷನ್ ಏನಪ್ಪ ಅಂದರೆ ಅದು ಯಾವಾಗಲೂ ಅಪ್ಪರ್ಡ್ ಆರೋ ಮಾರ್ಕಲ್ಲೇ ಇರುತ್ತೆ, ಅದು ನ್ಯೂಮರೇಟ್ರಲ್ಲೇ ಕೂತಿರುತ್ತೆ. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿಬಿಟ್ರೆ ನೋಡಿ, ಪಿ ಇಂಟು ಟಿ ಇಂಟು ಆರ್ ಇಸ್ ಪಿ ಟಿ ಆರ್ ಡಿವೈಡೆಡ್ ಬೈ 100. ಒಂದ್ಸರಿ ನೋಡ್ಕೊಳ್ತೀರಾ ಆ 100 ಡಿನಾಮಿನೇಟರ್ 100 ಯಾವುದು ಅಂತ. ಆ 100 ಎಲ್ಲಿಂದ ಬಂತು ನೋಡಿ, ಆ ಪಿ ಇದೆಯಲ್ಲ, ಆ ಪಿ ಆ ಮೇಲ್ಗಡೆ 100 ಇದೆಯಲ್ಲ ಅಲ್ಲಿಂದ ಬಂದಿರೋದು ನೋಡಿ, ಬರ್ತಾ ಇದೆ ನೋಡಿ, ಈ ಪಿ ಅದು. ಆ 100 ಯಾವ್ದು ನೋಡಿ, ಅದು 100 ಯಾವ್ದಪ್ಪ ಅಂದ್ರೆ 100 ರೂಪಾಯಿಗಳಿಗೆ ಅಂತ ಇತ್ತಲ್ಲ, ಆ 100 ಕೆಳಗಡೆ ಬರ್ಕೊಂಡ್ವಿ. ಇನ್ನು ಈ ಟಿ ಯಾವ್ದು ಹೇಳಿ, ಪಿ ಟಿ ಆರ್ ಅಲ್ಲಿ ಟಿ ಯಾವ್ದು ಹೇಳಿ ಅಂತಂದ್ರೆ ಆ ಟಿ ಇಯರ್ಸ್ ಇದೆ ನೋಡಿ, ಆ ಟಿನ ಇಲ್ಲಿ ಬರ್ಕೋತಾ ಇದೀವಿ. ಇನ್ನು ಡಿವೈಡೆಡ್ ಬೈ 1 ಇದೆಯಲ್ಲ, ಆ 1 ಯಾವುದಪ್ಪ ಅಂತಂದ್ರೆ ನೋಡಿ ಈ 1 ಇದು, ಇಂಟು ಆರ್ ಯಾವುದಪ್ಪ ಅಂದ್ರೆ R% ಅಂತ ಐತಲ್ಲ ಅದನ್ನ ಇಲ್ಲಿ ಬರ್ದಿದ್ದೀವಿ ಅಷ್ಟೇನೆ. ಇದು ನಮಗೆ ಎಷ್ಟು ಕ್ಲಾರಿಟಿ ಇರುತ್ತೋ ನಾವು ಮುಂದೆ ಈ ಆಯ್ಲರ್ ನಂಬರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ಕಾಂಪೌಂಡ್ ಇಂಟ್ರೆಸ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಸೊ ಪಿ ಟಿ ಆರ್ ಬೈ 100 ಈಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಸಿಂಪಲ್ ಇಂಟ್ರೆಸ್ಟ್. ಸೊ ಇವಾಗ ನಾನು ಇನ್ನೊಂದು ವಿಷಯವನ್ನು ನಾನು ಹೇಳಬೇಕಾಗಿದೆ, ಹಾಗಾಗಿ ಒಂದು ಪ್ರೀ ರಿಕ್ವಿಸಿಟ್ ಆಗಿ ಇದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈಗ ನ್ಯೂಮರೇಟರ್ ಒಂದು ಫ್ರಾಕ್ಷನ್ ತಗೊಂಡ್ರೆ ನ್ಯೂಮರೇಟರ್ ಇರುತ್ತೆ, ಡಿನಾಮಿನೇಟರ್ ಇರುತ್ತೆ. 3 ಕೇಸಸ್ಗಳನ್ನು ತಗೊಳ್ಳೋಣ. ನ್ಯೂಮರೇಟರ್ ಡಿನಾಮಿನೇಟರ್ 2 ಈಕ್ವಲ್ ಆಗಿಬಿಟ್ಟಿದ್ರೆ ಅವಾಗ ನೋಡಿ ಫ್ರಾಕ್ಷನ್ ಬೆಲೆ ಏನಾಗತ್ತೆ ನೋಡಿ, ಅವಾಗ 1 ಆಗಿಬಿಡುತ್ತೆ. ನ್ಯೂಮರೇಟರ್ ಡಿನಾಮಿನೇಟರ್ 2 ಈಕ್ವಲ್ ಆಗಿ ಹೋಗ್ಬಿಟ್ಟಿದ್ರೆ, ಅಕಸ್ಮಾತ್ ನ್ಯೂಮರೇಟರ್ ಜಾಸ್ತಿ ಡಿನಾಮಿನೇಟರ್ ಕಮ್ಮಿ ಇದ್ಬಿಟ್ರೆ ಅವಾಗ ನೋಡಿ ಫ್ರಾಕ್ಷನ್ ಗ್ರೇಟರ್ ದ್ಯಾನ್ 1 ಬಂದ್ಬಿಡುತ್ತೆ, ಹೌದಾ. ಇನ್ನು 3ನೇ ಕೇಸು, ಲಾಸ್ಟ್ ಕೇಸು, ನ್ಯೂಮರೇಟರ್ ಕಮ್ಮಿ ಡಿನಾಮಿನೇಟರ್ ಜಾಸ್ತಿ ಆಗ್ಬಿಟ್ರೆ ಆಗ ಲೆಸರ್ ದ್ಯಾನ್ 1 ಬಂದ್ಬಿಡುತ್ತೆ. ಸೊ ನೀವು ಪ್ರಶ್ನೆ ಮಾಡ್ತಿರಲ್ಲ, 100 ರೂಪಾಯಿಗಳಿಗೆ 6 ರೂಪೀಸ್ ಬಡ್ಡಿ ಆದರೆ ಪಿ ರೂಪೀಸ್ಗೆ ಎಷ್ಟು ಅಂದಾಗ ಜಾಸ್ತಿ ಅಂತ ಉತ್ತರ ಬಂದರೆ ನಿಮಗೆ ಜಾಸ್ತಿ ಬರಬೇಕಾದರೆ ಏನು ಮಾಡ್ಬೇಕು ನೋಡಿ, 3 ಕೇಸಸ್ಸಲ್ಲಿ ನ್ಯೂಮರೇಟ್ರಲ್ಲಿ ಆ ಜಾಸ್ತಿ ಇರಬೇಕು, ಡಿನಾಮಿನೇಟರ್ನಲ್ಲಿ ಕಮ್ಮಿ ಇದ್ದಾಗ ಮಾತ್ರ ನಿಮಗೆ ಜಾಸ್ತಿ ಬರುತ್ತೆ. ಹಾಗಾಗಿ ನಾವು ಆ ಪಿ ಎನ್ನ ನ್ಯೂಮರೇಟರ್ ಬರೆದ್ವಿ, 100 ಡಿನಾಮಿನೇಟರ್ ಮಾಡಿದ್ವಿ. ಅದೇ ರೀತಿ ಆ ಟಿ ಬೈ 1ಗೂ ಕೂಡ ಈ ರೀತಿನೇ ಅನ್ವಯ ಮಾಡಿಕೊಳ್ಳಿ. ಒಂದು ಉದಾಹರಣೆಯನ್ನು ಕೊಡೋದಾದ್ರೆ 2 and 5 ತಗೊಳ್ಳೋಣಪ್ಪ. ಇಫ್ ಯು ವಾಂಟ್ ಟು ಹ್ಯಾವ್ ದ ವ್ಯಾಲ್ಯೂ ಆಫ್ ಫ್ರಾಕ್ಷನ್ ಟು ಬಿ ಲೆಸರ್ ದ್ಯಾನ್ 1 ಬೇಕು ಅಂದರೆ 2 ಏನು ಮಾಡಿ ನ್ಯೂಮರೇಟರ್ ಬರೀರಿ, 5 ಡಿನಾಮಿನೇಟರ್ ಬರೀರಿ. ನೋಡಿ 0.5 ಬಂತು. ಸರ್ ನಮ್ಗೆ 1ಕ್ಕಿಂತ ಜಾಸ್ತಿ ಬೇಕು ಅಂದರೆ 5 ನ್ಯೂಮರೇಟರ್ ಬರೀರಿ, 2 ಡಿನಾಮಿನೇಟರ್ ಬರೆದ್ರೆ 2.5 ಬರುತ್ತೆ. ಇದನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಆರೋ ಮಾರ್ಕ್ ಮೆಥಡನ್ನು ಇನ್ನೂ ನಿಧಾನವಾಗಿ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಹೋಗೋಣ. ಈಗ ಒಂದು ಪ್ರಶ್ನೆ ಬರುತ್ತೆ, ಅಕಸ್ಮಾತ್ 100 ರೂಪಾಯಿಗಿಂತ ಕಮ್ಮಿ ಇದ್ದರೆ ಪ್ರಿನ್ಸಿಪಲ್ಲು, ಆಗ ಆ ಕೇಸಲ್ಲಿ ಪಿ ಏನಾದರೂ ಡಿನಾಮಿನೇಟರ್ ಕೊಟ್ಟೋಗ್ಬಿಡುತ್ತೆಯೇ? ಆ ಟಿ ಇಯರ್ಸ್ ಅನ್ನೋದು 1ಗಿಂತ ಕಮ್ಮಿ ಇದ್ರೆ ಟಿ ಏನಾದರೂ ಡಿನಾಮಿನೇಟರ್ಗೆ ಹೋಗ್ಬಿಟ್ಟು 1 ನ್ಯೂಮರೇಟರ್ಗೆ ಹೋಗ್ಬಿಡುತ್ತೀಯಾ ಅನ್ನೋದನ್ನು ನಾವೀಗ ಒಂಚೂರು ವಿಚಾರ ಮಾಡೋಣ. ಈ ಉದಾಹರಣೆಗೆ ಪ್ರಿನ್ಸಿಪಲ್ನ ಫಸ್ಟ್ ನೋಡೋಣ. ಈ ಸ್ಲೈಡ್ನಲ್ಲಿ ಪ್ರಿನ್ಸಿಪಲ್ ಮೇ ಬಿ ಗ್ರೇಟರ್ ದ್ಯಾನ್ 100 ಆರ್ ಇಟ್ ಕೆನ್ ಬಿ ಲೆಸರ್ ದ್ಯಾನ್ 100. 2 ಕೇಸ್ ಬಂತು. ಈಗ ಮೊದಲನೇ ಕೇಸ್ ತಗೊಳ್ಳೋಣ, ಪಿ ಈಸ್ ಗ್ರೇಟರ್ ದ್ಯಾನ್ 100, ದೆನ್ ದ ಇಂಟ್ರೆಸ್ಟ್ ವಿಲ್ ಬಿ ಡೆಫಿನೆಟ್ಲಿ ಆರ್ಗಿಂತ ಜಾಸ್ತಿ ಬರಲೇಬೇಕು. ಜಾಸ್ತಿ ಬರಬೇಕು ಅಂದರೆ ಆಗ ಪಿ ಶುಡ್ ಗೋ ಟು ದ ನ್ಯೂಮರೇಟರ್ ಆ್ಯಂಡ್ 100 ಶುಡ್ ಕಮ್ ಟು ದ ಡಿನಾಮಿನೇಟರ್ ಬರಲೇಬೇಕು ಅಲ್ವಾ, ಕ್ವೈಟ್ ನ್ಯಾಚುರಲ್. ಸೊ ಹಾಗಾಗಿ ಪಿ ಮೇಲ್ ಹೋಯ್ತು, 100 ಕೆಳಗಡೆ ಬಂತು. ಅಕಸ್ಮಾತ್ ಪ್ರಿನ್ಸಿಪಲ್ ಅನ್ನೋದು 100 ರೂಪಾಯಿಗಿಂತ ಕಮ್ಮಿ ಇದ್ರೆ ನಮಗೆ ಸಿಗುವ ಬಡ್ಡಿ ಏನಾಗಿರುತ್ತೆ, 6ಗಿಂತ ಕಮ್ಮಿ ಆಗುತ್ತೆ. ಸೊ ಕಮ್ಮಿ ಆಗಬೇಕು ಅಂತಂದ್ರೆ ಪಿ ಎಲ್ಗೆ ಹೋಗ್ಬೇಕು, ಪಿ ನ್ಯೂಮರೇಟರ್ನಲ್ಲೇ ಇರಬೇಕು, ಆ 100 ಡಿನಾಮಿನೇಟರ್ನಲ್ಲಿಗೆ ಹೋಗಬೇಕು. ಹಾಗಾಗಿ ಪ್ರಿನ್ಸಿಪಲ್ಲು 100ಕ್ಕಿಂತ ಜಾಸ್ತಿ ಇರಲಿ ಕಮ್ಮಿ ಇರಲಿ, ಆ ಪಿ ಅನ್ನೋದು ನ್ಯೂಮರೇಟರಲ್ಲಿ ಯಾವಾಗಲೂ ಕೂತಿರುತ್ತೆ. ಅದೇ ರೀತಿ ಪೀರಿಯಡ್ ಅನ್ನು ಕ್ವಿಕ್ ಆಗಿ ನೋಡೋದಾದ್ರೆ ಟಿ ಮೇ ಬಿ ಗ್ರೇಟರ್ ದ್ಯಾನ್ 1, ಪೀರಿಯಡ್ ಮೇ ಬಿ ಲೆಸ್ ದ್ಯಾನ್ 1. ದೆನ್ ಪೀರಿಯಡ್ ಏನಾದರೂ 1 ಇಯರ್ಗಿಂತ ಜಾಸ್ತಿ ಇದ್ದರೆ ಖಂಡಿತ ನಮಗೆ ಬಡ್ಡಿಯು ಕೂಡ ಜಾಸ್ತಿ ಬರುತ್ತೆ. ಸೊ ಜಾಸ್ತಿ ಬರಬೇಕು ಅಂದರೆ ಟಿ ಎಲ್ಲಿ ಬರಿಬೇಕು, ನಾವು ನ್ಯೂಮರೇಟರ್ನಲ್ಲೇ ಬರಿಬೇಕು, 1 ಡಿನಾಮಿನೇಟರ್ನಲ್ಲೇ ಬರಿಬೇಕು. ಆಗಲೂ ಕೂಡ ಟಿ ಮೇಲ್ ಹೋಯಿತು, 1 ಕೆಳಗಡೆ ಬಂತು. ಅಕಸ್ಮಾತ್
ಪೀರಿಯಡ್ 1 ಇಯರ್ಗಿಂತ ಕಮ್ಮಿ ಇದ್ರೆ ಲೈಕ್ 10 months 8 months ಈ ರೀತಿ ಎಲ್ಲ ಇದ್ದರೆ ಆವಾಗ ಕಮ್ಮಿ ಆಗಬೇಕು ಅಂದ್ರೆ ಟಿ ಎಲ್ಲಿ ಹೋಗ್ಬೇಕು, ನ್ಯೂಮರೇಟ್ರಿಗೆ ಹೋಗ್ಬೇಕು. ಆ 1 ಅನ್ನೋದು ಡಿನಾಮಿನೇಟ್ರಿಗೆ ಬರಬೇಕು. ಸೊ ಎಲ್ಲ ಕೇಸಸ್ ಅಲ್ಲೂ ಕೂಡ ಪಿ ಟಿ ಆರ್ ಅನ್ನೋದು ನ್ಯೂಮರೇಟ್ರಲ್ಲೇ ಇರತ್ತೆ ಹೊರತು ಡಿನಾಮಿನೇಟರ್ ಖಂಡಿತ ಬರಲ್ಲ ಅಂತ ಅರ್ಥ ಆಯ್ತು. ಹಾಗಾಗಿ ವಿ ಹ್ಯಾವ್ ಅಂಡರ್ಸ್ಟುಡ್ ದಿ ಫಾರ್ಮುಲಾ ಫಾರ್ ಸಿಂಪಲ್ ಇಂಟ್ರೆಸ್ಟ್. ಹ್ಯಾವಿಂಗ್ ಅಂಡರ್ಸ್ಟುಡ್ ದಿಸ್, ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಫಾರ್ಮುಲಾ ಫಾರ್ ದಿ ಕಾಂಪೌಂಡ್ ಇಂಟ್ರೆಸ್ಟ್ ಯೂಸಿಂಗ್ ದಿ ಫಾರ್ಮುಲಾ ಫಾರ್ ದ ಸಿಂಪಲ್ ಇಂಟ್ರೆಸ್ಟ್. ಹೌದಾ? ಸೊ ಇದನ್ನೇ ನಮ್ಮ ಫಿಲಾಸಫಿ ಆಫ್ ಟೀಚಿಂಗ್ ಅಲ್ಲಿ ನೋನ್ ಟು ಅನ್ನೋನ್ ಅಂತ ಕರಿತೀವಿ. ಸಿಂಪಲ್ ಇಂಟ್ರೆಸ್ಟ್ನ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟು ನಂತರ ನಾವು ಕಾಂಪೌಂಡ್ ಇಂಟ್ರೆಸ್ಟ್ನ ಅತ್ಯಂತ ಸುಗಮವಾಗಿ ವ್ಯವಸ್ಥಿತವಾಗಿ ಎಂಜಾಯ್ ಮಾಡ್ತಾ ನಾವು ಕಲಿತಾ ಹೋಗ್ಬೋದು. ಹಾಗಾಗಿ ಈಗ ನಾನು ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಡಿರಿವೇಶನ್ ಅನ್ನ ಪ್ರಸ್ತುತ ಪಡಿಸೋಣ ಇವಾಗ. ಸೊ ಇಂಟ್ರೆಸ್ಟ್ ಎಟ್ ದ ಎಂಡ್ ಆಫ್ ದ ಫಸ್ಟ್ ಇಯರ್ ಏನಾಗಿರುತ್ತೆ ಅಂತಂದ್ರೆ ಅಸಲು ಪ್ರಿನ್ಸಿಪಲ್ಲು ಇಂಟು ಪೀರಿಯಡ್ ಎಷ್ಟಿರುತ್ತೆ 1 ಇಯರ್ಗೆ ಆಗಿರೋದ್ರಿಂದ ಟಿ ಜಾಗದಲ್ಲಿ 1 ಬರೆಯೋಣ. ರೇಟ್ ಆಫ್ ಇಂಟ್ರೆಸ್ಟು ಆರ್ ಆಗಿರಲಿ, ಹೋಲ್ ಓವರ್ 100 ಆಯಿತು. ಪಿ ಇಂಟು 1 ಇಂಟು ಆರ್ ನ್ಯೂಮರೇಟರ್ ಎಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಪಿ ಆರ್ ಆಯಿತು. ಪಿ ಆರ್ ಡಿವೈಡೆಡ್ ಬೈ 100 ಆಯಿತು. ವಾಟ್ ಈಸ್ ದಿಸ್ ಪಿ ಆರ್ ಬೈ 100? ದಿಸ್ ಈಸ್ ದ ಇಂಟ್ರೆಸ್ಟ್ ಫಾರ್ ದ ಪ್ರಿನ್ಸಿಪಲ್ ಪಿ ಅಟ್ ದ ಎಂಡ್ ಆಫ್ 1 ಇಯರ್ ಆಯಿತು. ಹಾಗಾದ್ರೆ ಮೊತ್ತ ಎಷ್ಟಾಗಿರುತ್ತೆ, ಅಮೌಂಟ್ ಎಷ್ಟಾಗಿರುತ್ತೆ ಅಟ್ ದ ಎಂಡ್ ಆಫ್ 1 ಇಯರ್ ಅಂದ್ರೆ ಇಟ್ ಈಸ್ ಡಿನೋಟೆಡ್ ಬೈ ಎ. ಇಟ್ ಈಸ್ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್, ಅಸಲು ಪ್ಲಸ್ ಬಡ್ಡಿ. ಅಸಲು ಎಷ್ಟು ಹೇಳಿ? ಪಿ ಇತ್ತು. ಅದಕ್ಕೆ ದೊರೆತಿರುವ ಬಡ್ಡಿ ಎಷ್ಟು? ಆ ಬಡ್ಡಿನೇ ಮೇಲ್ಗಡೆನೆ ಕಾಣಿಸ್ತಾ ಇದೆ, ಪಿ ಆರ್ ಬೈ 100 ಆಯಿತು. ಪಿ ಪ್ಲಸ್ ಪಿ ಆರ್ ಬೈ 100 ಈಸ್ ದಿ ಅಮೌಂಟ್ ಅಟ್ ದ ಎಂಡ್ ಆಫ್ ದಿ ಫಸ್ಟ್ ಇಯರ್ ಆಗೋಯ್ತು. ಇದನ್ನ ಆಡ್ ಮಾಡೋದು ಹೇಗೆ ಅನ್ನೋದನ್ನ ಒಂದು ಸ್ವಲ್ಪ ನೋಡೋಣ. ನಮ್ಮ ಆಲ್ಜಿಬ್ರಾ ಕಾನ್ಸೆಪ್ಟ್ ನ ಬಳಸ್ಕೊಂಡು ನಾವೀಗ ಆಡ್ ಮಾಡೋದು ಹೇಗೆ ನೋಡಿ. ಪಿ ಅನ್ನೋದು ಕಾಮನ್ ಫ್ಯಾಕ್ಟರ್ HCF ಆಗಿ ಮಾತ್ರ ಸಾಮಾನ್ಯ ಅಪವರ್ತನವನ್ನಾಗಿ ತೆಗಿಬಹುದಲ್ವಾ? ಸೊ ತೆಗೆಯೋಣ. ಸೊ ಪಿ ಇಂದ ಡಿವೈಡ್ ಮಾಡೋಣ. ಸೊ ಪಿ ಇಂದ ಡಿವೈಡ್ ಮಾಡಿದ್ರೆ 1 ಬಂತು. ಈ ಪ್ಲಸ್ಗೆ ಪ್ಲಸ್ ಇಟ್ಕೊಂಬಿಡಿ. ಇನ್ನು ಪಿ ಆರ್ ಬೈ 100 ಅನ್ನ ಪಿ ಇಂದ ಡಿವೈಡ್ ಮಾಡಿದ್ರೆ ಪಿ ಕ್ಯಾನ್ಸಲ್ ಆಯಿತು. ಆರ್ ಬೈ 100 ಮಾತ್ರ ಉಳ್ಕೊಳ್ತು. ಸೊ ವಾಟ್ ಈಸ್ ದ ಅಮೌಂಟ್ ಅಟ್ ದ ಎಂಡ್ ಆಫ್ ದ ಫಸ್ಟ್ ಇಯರ್ ಅಂತಂದ್ರೆ ಇಟ್ ಈಸ್ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಬೈ 100 ಅಂತ ಆಯಿತು. ದಿಸ್ ಈಸ್ ದಿ ಅಮೌಂಟ್. ಇದನ್ನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಪಿ ಇಂಟು 1 ಪ್ಲಸ್ ಆರ್ ಬೈ 100 ಈಸ್ ದಿ ಅಮೌಂಟ್. ಈ ಅಮೌಂಟ್ ಏನಾಗುತ್ತೆ, 2ನೇ ವರ್ಷಕ್ಕೆ ನಮ್ಗದು ಅಸಲಾಗ್ಬಿಡುತ್ತೆ, ಪ್ರಿನ್ಸಿಪಲ್ ಆಗ್ಬಿಡುತ್ತೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಇಂಟ್ರೆಸ್ಟ್ ಅಟ್ ದ ಎಂಡ್ ಆಫ್ ದ ಸೆಕೆಂಡ್ ಇಯರ್ ಏನಾಗುತ್ತೆ ನೋಡಿ. ಇಟ್ ಈಸ್ ಪ್ರಿನ್ಸಿಪಲ್. ಇದು ಪಿ ಇಂಟು 1 ಪ್ಲಸ್ ಆರ್ ಬೈ 100 ಈಗ ತಾನೇ ನೋಡಿದ್ವಲ್ಲ, ಇದು ಅಸಲಾಗಿದೆ. ಇಂಟು 1 ವರ್ಷ, ಹಾಗಾಗಿ 1 ಇಯರ್ ಬರೆಯೋಣ. 1 ಅನ್ನ ಇಂಟು ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಸೇಮೇ ಇದು, ಡಿವೈಡೆಡ್ ಬೈ ಹೋಲ್ ಓವರ್ 100 ಆಯಿತು. ಇದನ್ನೆಲ್ಲ ಸಿಂಪ್ಲಿಫೈ ಮಾಡೋಣ. ಪಿ ಇಂಟು 1 ಇಂಟು ಆರ್ ಈಸ್ ಏನಾಗುತ್ತೆ ನೋಡಿ, ಪಿ ಆರ್ ಆಯಿತು. ಹೋಲ್ ಓವರ್ ಈ 100 ಬೈ 1 ಇದೆಯಲ್ಲ ಡಿನಾಮಿನೇಟರ್ನಲ್ಲಿ, ಅದು ನ್ಯೂಮರೇಟರ್ ತಗೊಂಡೋದ್ರೆ ರೆಸಿಪ್ರೋಕಲ್ ಆಗುತ್ತೆ, 1 ಬೈ 100 ಆಗುತ್ತೆ. ಆ 1 ಮೇಲೆ ಏನು ಬರೆಯೋದು ಬೇಡ. ಇಂಟು 1 ಪ್ಲಸ್ ಆರ್ ಬೈ 100 ಆಯಿತು. ಇದನ್ನು ಓದ್ಕೊಳ್ಳೋಣ. ಪಿ ಆರ್ ಬೈ 100 ಇಂಟು 1 ಪ್ಲಸ್ ಆರ್ ಬೈ 100. ವಾಟ್ ಈಸ್ ದಿಸ್? ದಿಸ್ ಈಸ್ ದಿ ಅಮೌಂಟ್ at the end of the second year. ಇದು amount at the end of the second year is PR by 100 into 1 plus R by 100 ಆಯಿತು. So what would be the amount at the end of the second year ಅಂದ್ರೆ ಏನು ಹೇಳೋಣ? ಪ್ರಿನ್ಸಿಪಲ್ ಏನು? ಪ್ರಿನ್ಸಿಪಲ್ is not P, it is P into P into 1 plus R by 100. ಇದಕ್ಕೆ ಕೂಡಿಸ್ಬೇಕು. ಎಷ್ಟು ಬಡ್ಡಿಯನ್ನು ಕೂಡಿಸೋಣ. ಎಷ್ಟು ಬಡ್ಡಿ ನೋಡಿ, ಮೇಲ್ಗಡೆನೆ ಇದೆ. ಪಿ ಆರ್ ಇಂಟು 100 ಇಂಟು 1 ಪ್ಲಸ್ ಆರ್ ಬೈ 100 ಆಯಿತು. ಇದು ಅಸಲು ಪ್ಲಸ್ ಇದು ಬಡ್ಡಿ. ಆ ಬಡ್ಡಿ ಮೇಲ್ಗಡೆನೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದೀವಿ. ದಯವಿಟ್ಟು ಒಂದ್ಸರಿ ಕಂಪೇರ್ ಮಾಡ್ಕೊಳ್ಳಿ. ಇದನ್ನ ಸಿಂಪ್ಲಿಫೈ ಆರಾಮಾಗಿ ಮಾಡಬಹುದೇ? ಸಾಧ್ಯವೇ? ನೋಡಿ ಹೆಂಗಾಗುತ್ತೆ ಸಾಧ್ಯನಾ, ಅದನ್ನ ನಾವೀಗ ನೋಡಕ್ ಹೋಗ್ತಾ ಇದೀವಿ. ಸೊ ಇಲ್ಲೂ ಕೂಡ ಪಿ ಇಂಟು 1 ಪ್ಲಸ್ ಆರ್ ಬೈ 100 ಇದೆ. ಈ ಟರ್ಮಲ್ಲೂ ಕೂಡ ಇಲ್ಲೂ ಕೂಡ ಪಿ ಇಂಟು 1 ಪ್ಲಸ್ ಆರ್ ಬೈ 100 ಎರಡೂ ಕಡೆ ಇರೋದ್ರಿಂದ
ಪಿ ಇಂಟು 1+r/100 ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗಿ ರಿಮೂವ್ ಮಾಡಿಬಿಡೋಣ. ಅಂದರೆ ಪಿ ಇಂಟು 1+r/100 ಇಂದ ಪ್ರತಿಯೊಂದು ಟರ್ಮ್ನು ಡಿವೈಡ್ ಮಾಡ್ಕೊಂಬರೋಣ. ಸೊ ಮೊದಲನೇ ಟರ್ಮ್ ಕ್ಲೀನಾಗಿ ಕ್ಯಾನ್ಸಲ್ ಆಗ್ಬಿಟ್ಟು ಜಸ್ಟ್ 1 ಉಳ್ಕೊಂಬಿಡುತ್ತೆ ಪ್ಲಸ್. ಸೊ ಈ ಪ್ಲಸ್ ಯಾವುದು ಅಂದರೆ ನೋಡಿ, ಆ ಮೇಲ್ಗಡೆ ಇರೋ ಪ್ಲಸ್ಸನ್ನೇ ಅಲ್ಲಿ ಬರೆದಿದ್ದೀವಿ. ಇನ್ನು ಎರಡನೇ ಟರ್ಮನ್ನು ಪಿ ಇಂಟು 1+r/100 ಇಂದ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಮಾಡಿ ಏನು ಬಂತು ನೋಡಿ, ಎಷ್ಟು ಬಂದಿದೆ, r/100 ಮಾತ್ರ ಉಳ್ಕೊಳ್ತು. ಸೊ ಅಮೌಂಟ್ ಅಟ್ ದ ಎಂಡ್ ಆಫ್ ದ ಸೆಕೆಂಡ್ ಇಯರ್ ಏನಾಗಿರುತ್ತೆ, ಪಿ ಇಂಟು 1+r/100 ಇಂಟು 1+r/100 ಆಗೋಯ್ತು. ಸೊ ಇಲ್ಲಿ ಇಂಟು ಇರೋದ್ರಿಂದ ಇದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆದ್ರಿಂದ ಇದನ್ನ ಆರಾಮಾಗಿ ಮಲ್ಟಿಪ್ಲೈ ಮಾಡ್ಬೋದಲ್ವ ನಾವು ಇವಾಗ. ಸೊ ನೋಡಿ, r/100 ಇದು ಯಾವುದು ಅಂದರೆ ಇದಿಷ್ಟನ್ನು ನಾವು ಪಿ ಇಂಟು 1+r/100 ಡಿವೈಡ್ ಮಾಡಿದಾಗ ಈ r/100 ಇಷ್ಟು ಮಾತ್ರ ಕೋಶಂಟ್ ಆಗಿ ಉಳಿದಿದೆ. ಅದನ್ನ ನಾವಿಲ್ಲಿ ಬರ್ದಿದ್ದೀವಿ, ಭಾಗಲಬ್ಧವಾಗಿ ಬರ್ದಿದ್ದೀವಿ. ಸೊ ಅಮೌಂಟ್ ಅಟ್ ದ ಎಂಡ್ ಆಫ್ ದ ಸೆಕೆಂಡ್ ಇಯರ್ ಈಸ್ ಈಕ್ವಲ್ ಟು ಎ is equal to P into 1+r/100 into 1+r/100 is 1+r/100 the whole square ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಪ್ಯಾಟ್ರನ್ ಕೂಡ ನಾವು ಗಮನಿಸ್ತಾ ಹೋಗೋಣ. ಮೂರನೇ ವರ್ಷ ಇದು ಅಸಲು ಇಂಟು ಇದು ಕಾಲ 1 ವರ್ಷ, ಇದು ಇಂಟು ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಹೋಲ್ ಓವರ್ 100. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿಕೊಂಡ್ರೆ PR/100 ಇಂಟು 1+r/100 ದ ಹೋಲ್ ಸ್ಕ್ವಯರ್ ಆಯಿತು. ಸೊ ಅಮೌಂಟನ್ನು ಕಂಡುಹಿಡಿಯೋದಾದರೆ ಇದು ಅಸಲು, ಇದಕ್ಕೆ ನಾವು ಏನನ್ನು ಸೇರಿಸ್ಬೇಕು, ಬಡ್ಡಿಯನ್ನು ಸೇರಿಸೋಣ. ಬಡ್ಡಿ ಈಸ್ PR/100 ಇಂಟು 1+r/100 ದ ಹೋಲ್ ಸ್ಕ್ವಯರ್ ಆಯಿತು. ಇದನ್ನು ಆ್ಯಡ್ ಮಾಡೋದು ನಿಮ್ಗೆ ಈಗಾಗಲೇ ನಮಗೆಲ್ರಿಗೂ ಅರಿವಾಗಿದೆ. ಸೊ ಪಿ ಇಂಟು 1+r/100 ದ ಹೋಲ್ ಸ್ಕ್ವಯರ್ ಎರಡೂ ಕಡೆ ಇರೋದ್ರಿಂದ ಇದನ್ನು ಮಹತ್ತರ ಸಾಮಾನ್ಯ ಅಪವರ್ತನವನ್ನಾಗಿ ತೆಗೆದುಬಿಟ್ಟು ಅಂದರೆ ಡಿವೈಡ್ ಮಾಡ್ಕೊಂಬರೋಣ. ಭಾಗಾಕಾರ ಮಾಡಿದ್ರೆ ಮೊದಲನೇ ಟರ್ಮು ಕಂಪ್ಲೀಟ್ ಡಿವೈಡ್ ಆಗುತ್ತೆ, 1 ಟೈಮ್ ಹೊರಟೋಗುತ್ತೆ. ಪ್ಲಸ್ಗೆ ಪ್ಲಸ್ ಇದು, ಈ ಪ್ಲಸ್ ಯಾವುದು ಅಂದರೆ ನೋಡಿ, ಈ ಪ್ಲಸ್ನೇ ಇಲ್ಲಿ ಬಂದು ಕೂತಿರೋದು. ಈಗ ಇದಿಷ್ಟನ್ನು ಕೂಡ ನಾವು ಪಿ ಇಂಟು 1+r/100 ಹೋಲ್ ಸ್ಕ್ವಯರ್ ಇಂದ ಡಿವೈಡ್ ಮಾಡಿದ್ದೆ ಆದರೆ ಏನು ಉಳ್ಕೊಳತ್ತೆ ನೋಡಿ, r/100 ಮಾತ್ರ ಕೋಶಂಟ್ ಆಗಿ ಭಾಗಲಬ್ಧವಾಗಿ ಉಳ್ಕೊಳತ್ತೆ. ಹಾಗಾಗಿ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿಬಿಟ್ರೆ ಎಂಥ ಒಳ್ಳೆಯ ಒಂದು ಫಾರ್ಮುಲಾ ಬರ್ತಾ ಇದೆ, ಪಿ ಇಂಟು 1+r/100 ದ ಹೋಲ್ ಕ್ಯೂಬ್ ಬಂದ್ಬಿಡ್ತು. ಇನ್ನೊಂದು ಟೈಮ್ 4ನೇ ವರ್ಷಕ್ಕೆ ಒಂದ್ಸರಿ ಲೆಕ್ಕ ಹಾಕ್ಬಿಡೋಣ. ಸೊ ಇದನ್ನೆಲ್ಲ ಇದು ಬಡ್ಡಿ ಆಯ್ತು, ಇದಕ್ಕೆ ಎಷ್ಟು ಅಮೌಂಟ್ ಬರುತ್ತೆ ಅಂದರೆ, ಸೊ ಕಾಮನ್ ಫ್ಯಾಕ್ಟರ್ ತೆಗೆದು ಡಿವೈಡ್ ಮಾಡಿ ಎಲ್ಲ ಮಾಡ್ಕೊಂಡ್ಬಂದರೆ ನಮಗೆ ಅಮೌಂಟ್ ಅಟ್ ದ ಎಂಡ್ ಆಫ್ ದ 4th ಇಯರ್ ಈಸ್ ಪಿ ಇಂಟು 1+r/100 ರೈಸ್ ಟು ದಿ ಪವರ್ ಆಫ್ 4 ಘಾತ 4 ಆಗೋಯ್ತು. ಹಾಗಾದರೆ ಒಂದು ಶಾರ್ಟ್ ಸಮ್ಮರಿಯನ್ನು ನಾವು ಬರೆಯೋಣ. ನಾವಿವಾಗ ಒಂದು ಪ್ಯಾಟ್ರನನ್ನು ನೋಡ್ಕೊಂಬರೋಣ. ಇಯರು ಪ್ರಿನ್ಸಿಪಲ್ ಪಿ, ಇಂಟ್ರೆಸ್ಟ್ ಐ, ಅಮೌಂಟ್ PA ಈಸ್ ಈಕ್ವಲ್ ಟು P+I. ಸೊ ಮೊದಲನೇ ವರ್ಷ ಪ್ರಿನ್ಸಿಪಲ್ ಏನಿತ್ತು, ಪಿ ಇತ್ತು. ಬಡ್ಡಿ ಎಷ್ಟು, ಅದಕ್ಕೆ PR/100 ಬಂತು. ಮೊತ್ತ ಎಷ್ಟು, ಅಮೌಂಟು ಪಿ ಇಂಟು 1+r/100 ಆಯಿತು. ಎರಡನೇ ವರ್ಷ ನೋಡಿ, ಪಿ ಇಂಟು 1+r/100 ಅದಕ್ಕೆ ಬಡ್ಡಿ ಇಷ್ಟು ಬಂತು. ಇದು ಪ್ರಿನ್ಸಿಪಲ್ಲು, ಅದಕ್ಕೆ ಬಂದಂಥ ಬಡ್ಡಿ ಇದನ್ನೆಲ್ಲ ಕೂಡಿದ್ರೆ ಪಿ ಇಂಟು 1+r/100 ದ ಹೋಲ್ ಸ್ಕ್ವಯರ್ ಆಯಿತು. ಮೂರನೇ ವರ್ಷ ನೋಡಿ, ಪ್ರಿನ್ಸಿಪಲ್ಲು ದಿ ಅಮೌಂಟ್ ಅಟ್ ದ ಎಂಡ್ ಆಫ್ ದ ಸೆಕೆಂಡ್ ಇಯರ್ ಬಿಕೇಮ್ ದ ಪ್ರಿನ್ಸಿಪಲ್ ಫಾರ್ ದಿ ಥರ್ಡ್ ಇಯರ್. ಅದಕ್ಕೆ ಬಂದಂಥ ಬಡ್ಡಿ ಇಂಟ್ರೆಸ್ಟ್ ಇದೆರಡನ್ನು ಸೇರಿಸಿದ್ರೆ ಹೋಲ್ ಟು ದ ಪವರ್ ಆಫ್ ಹೋಲ್ ಕ್ಯೂಬ್ ಆಗೋಯಿತು. 4ನೇ ವರ್ಷದ್ದು ಕಂಡುಹಿಡಿದಿದ್ದೀವಲ್ವ ನಾವು. ಸೊ ಅಮೌಂಟ್ ಅಟ್ ದ ಎಂಡ್ ಆಫ್ ದ 4th ಇಯರ್ ಏನೇ ದಟ್ ಬಿಕೇಮ್ ದ ಪ್ರಿನ್ಸಿಪಲ್ ಫಾರ್ ದ 4th ಇಯರ್. ಇದಕ್ಕೆ ಇಂಟ್ರೆಸ್ಟ್ ಇದನ್ನೆರಡನ್ನು ಆ್ಯಡ್ ಮಾಡಿಬಿಟ್ರೆ ನಮಗೆ ನೋಡಿ ಹೋಲ್ ಟು ದಿ ಪವರ್ ಆಫ್ 4 ಬರುತ್ತೆ. ನಾವು ಆಗಲೇ ಹೇಳಿದ್ವಿ ಅಲ್ಲ, ನಮ್ಮ ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ನಲ್ಲಿ ಒಂದು ವಿಶೇಷವಾದಂಥ ಏನು ಮಕ್ಕಳಿಗೆ ನಾವು ಏನು ಗಮನಿಸಿ ಮಕ್ಕಳಿಗೆ ತಿಳಿಸ್ಬೇಕು ಅಂದರೆ ಪ್ಯಾಟ್ರನ್ಗಳನ್ನು ತಿಳಿಸ್ಬೇಕು. ಪ್ರತಿಯೊಂದು ಟಾಪಿಕ್ನಲ್ಲೂ ಕೂಡ ನಮಗೆ ಈ ಥರ ಬೇಕಾದಷ್ಟು ಪ್ಯಾಟರ್ನ್ ಸಿಗುತ್ತೆ. ಹಾಗಾಗಿ ನೋಡಿ, ಮೊದಲನೇ ವರ್ಷ ಪಿ ಇಂಟು 1+r/100, ಎರಡನೇ ವರ್ಷ ಪಿ ಇಂಟು r/100 ದ ಹೋಲ್ ಸ್ಕ್ವಯರ್, ಮೂರನೇ ವರ್ಷ ಪಿ ಇಂಟು 1+r/100 ದ ಹೋಲ್ ಕ್ಯೂಬ್, 4ನೇ ವರ್ಷ
ಪಿ ಇಂಟು 1 ಪ್ಲಸ್ ಆರ್ ಬೈ 100 ಹೋಲ್ ಟು ದಿ ಪವರ್ ಆಫ್ 4. ಹಾಗಾದರೆ ಕೆನ್ ವಿ ಜನರಲೈಸ್ ದಿಸ್? ಇದನ್ನ ವಾಟ್ ಈಸ್ ದಿ ಅಮೌಂಟ್ ಅಟ್ ದ ಎಂಡ್ ಆಫ್ ಎನ್ ನಂಬರ್ ಆಫ್ ಇಯರ್ಸ್? ಏನು 10 ವರ್ಷ ಆಗಿರ್ಬೋದು, 20 ಆಗಿರ್ಬೋದು, ಎಷ್ಟು ಬೇಕಾದ್ರೂ ಆಗಿರ್ಬೋದು. ಇದಕ್ಕೊಂದು ಜನರಲ್ ಆಗಿ ಹೇಳ್ಬೋದು ಅಂದರೆ ಖಂಡಿತ ನೀವು ಜನರಲೈಸ್ ಮಾಡ್ಬೋದು. ಪಿ ಇಂಟು 1 ಪ್ಲಸ್ ಆರ್ ಬೈ 100 ರೈಸ್ ಟು ದಿ ಪವರ್ ಆಫ್ ಎನ್. ಸೊ ದಿಸ್ ಈಸ್ ದಿ ಫಾರ್ಮುಲಾ, ಎ ಜನರಲ್ ಫಾರ್ಮುಲಾ ಫಾರ್ ದಿ ಅಮೌಂಟ್ ಅಟ್ ದ ಎಂಡ್ ಆಫ್ ಎನ್ ನಂಬರ್ ಆಫ್ ಇಯರ್ಸ್ ಆಯಿತು. ವೆನ್ ದಿ ಇಂಟ್ರೆಸ್ಟ್ ಇಸ್ ಕಾಂಪೌಂಡೆಡ್ ಇಯರ್ಲಿ ಅಂತ ಆಯಿತು. ಸೊ ಈ ಫಾರ್ಮುಲಾವನ್ನು ನಾವು ಹೇಗೆ ಬಂತು ಅನ್ನೋದನ್ನು ಇಂಡಕ್ಷನ್ನಿಂದ ಮಾಡ್ಕೊಂಡ್ಬಂದ್ವಿ. ಉದಾಹರಣೆಗಳನ್ನು ನೋಡೋದ್ರ ಮೂಲಕ ನಾವಾದರೂ ಕಲ್ತ್ವಿ ನಾವು. ಸೊ ದಿಸ್ ಈಸ್ ದ ಫಾರ್ಮುಲಾ ವೆನ್ ಇಂಟ್ರೆಸ್ಟ್ ಇಸ್ ಕಾಂಪೌಂಡೆಡ್ ಇಯರ್ಲಿ. ದಿಸ್ ಈಸ್ ನಾಟ್ ದ ಫಾರ್ಮುಲಾ ಫಾರ್ ಕಾಂಪೌಂಡ್ ಇಂಟ್ರೆಸ್ಟ್. ಇದು ಅಮೌಂಟ್ ಬರುತ್ತೆ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಬರಬೇಕು ಅಂದರೆ ಅಮೌಂಟಲ್ಲಿ ಪ್ರಿನ್ಸಿಪಲನ್ನು ಕಳಿಬೇಕು, ಸಪ್ರೇಟ್ ಮಾಡಿದಾಗ ಆಗ ನಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಡೈರೆಕ್ಟಾಗಿ ಸಿಕ್ಬಿಡುತ್ತೆ PTR by 100. ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಸಿಗಬೇಕು ಅಂದರೆ ಫಸ್ಟು ಅಮೌಂಟನ್ನು ಈ ಸೂತ್ರದ ಸಹಾಯದಿಂದ ಕಂಡುಹಿಡ್ಕೊಂಡು ಆ ಅಮೌಂಟಲ್ಲಿ ಪ್ರಿನ್ಸಿಪಲ್ನ ಕಳೆದಾಗ ಮಾತ್ರ ಕಾಂಪೌಂಡ್ ಇಂಟ್ರೆಸ್ಟ್ ಆಗಿಬಿಡುತ್ತೆ. ಭಾಳಷ್ಟು ಜನ ಮಕ್ಕಳು ಪಾಪ ಈ ಫಾರ್ಮುಲಾವನ್ನು ಇದೇ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಭಾಳಷ್ಟು ಜನ ಮಿಸ್ಟೇಕ್ ಮಾಡ್ಕೊಳ್ತಾರೆ. ಹಾಗಾಗಿ ಆಗದಿರೋ ರೀತಿಯಲ್ಲಿ ನಾವು ಎಚ್ಚರವನ್ನು ವಹಿಸೋಣ. ಇದನ್ನೇ ನೋಡಿ, ಒಂದು ಫ್ಲೆಕ್ಸ್ ಶೀಟಲ್ಲೂ ಕೂಡ ಪ್ರಿಂಟ್ ಎಲ್ಲ ತಗೊಂಡು ಒಂದು ನಮ್ಮ ಮ್ಯಾಥಮೆಟಿಕ್ಸ್ ಲ್ಯಾಬ್ ಅಂತ ಮಾಡಿ ಅಲ್ಲಿ ಪರ್ಮನೆಂಟಾಗಿ ಇದನ್ನೆಲ್ಲ ಇಟ್ಟರೆ ಅವರು ನಿಧಾನಕ್ಕೆ ನೋಡಿ ಬರ್ಕೊಂಡು ಅಲ್ಲಿರೋ ಪ್ಯಾಟ್ರನ್ ಎಲ್ಲ ಬರ್ಕೊಂಡು ಅದನ್ನು ಜನರಲೈಸ್ ಮಾಡ್ಕೊಂಬಿಟ್ರೆ ಒಂದು ಒಳ್ಳೆ ಮ್ಯಾಥಮೆಟಿಕ್ಸ್ ಲ್ಯಾಬ್ಗೆ ಇದು ಒಂದು ಸಣ್ಣ ಟೂಲ್ ಆಗುತ್ತೇನೋ ಅಂತ ನಾನಂತೂ ಪರಿಭಾವಿಸ್ಕೊಂಡಿದ್ದೀನಿ. ಹಾಗಾದರೆ ಈಗ ನಾವು ಏನು ಮಾಡೋಣ ಅಂದರೆ 6 ತಿಂಗಳು ಒಂದ್ಸರಿ ಬಡ್ಡಿ ಹಾಕ್ಬಿಟ್ರೆ ಏನು ಫಾರ್ಮುಲಾ ಹಾಗೇ ಇರುತ್ತಾ, ಏನು ಬದಲಾವಣೆ ಆಗುತ್ತೆ, ಯಾಕಾಗುತ್ತೆ ಅನ್ನೋದನ್ನು ನೋಡೋಣ. ಯಥಾ ಪ್ರಕಾರ ಪ್ರಿನ್ಸಿಪಲ್ ಪಿ ಆಗಿರಲಿ, 6 ರೇಟ್ ಆಫ್ ಇಂಟ್ರೆಸ್ಟು, ಎನ್ನು ಇಯರ್ಸ್, ನಂಬರ್ ಆಫ್ ಇಯರ್ಸು, ಎ ಅಮೌಂಟು. ಸೊ ನಾವಿವಾಗ ಇಂಟ್ರೆಸ್ಟನ್ನು 6 ತಿಂಗಳು ಒಮ್ಮೆ ಕಂಡ್ಲಿಕ್ಕೆ ಹೋಗ್ತಾ ಇದ್ದೀವಿ. 6 ಮಂತ್ಸ್ ಆದ ತಕ್ಷಣ ಬಡ್ಡಿಯನ್ನು ಹಾಕ್ಬಿಟ್ಟು ಅವ್ರ ಅಕೌಂಟ್ಗೆ ಪೋಸ್ಟ್ ಮಾಡ್ಕೊಂಬಿಡೋಣ. ಆ ರೀತಿ ಆದರೆ ಸೂತ್ರ ಏನಿರುತ್ತೆ? ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಮೊದಲನೇ 6 ತಿಂಗಳಲ್ಲಿ ಏನು ಬಡ್ಡಿ ಎಷ್ಟು ಬರುತ್ತೆ? ಅಸಲು ಇಂಟು ಕಾಲ. ಸೊ 1 ವರ್ಷ ಅಂದರೆ 12 ತಿಂಗಳು, 6 ತಿಂಗಳು ಅಂತಂದರೆ ಹಾಫ್ ಇಯರನ್ನೇ 6/12 ಅಂತ ಬರೀಬೋದು. ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 6 ಹೋಲ್ ಓವರ್ 100 ಆಯಿತು. ಇದನ್ನೆಲ್ಲ ಸಿಂಪ್ಲಿಫೈ ಮಾಡ್ಬೋದಲ್ಲ, 6 1s 6 2s ಅಂತ ಸಿಂಪ್ಲಿಫೈ ಮಾಡ್ಕೊಂಬಿಟ್ರೆ ಸೊ ಇದೇನಾಗುತ್ತೆ ನೋಡಿ, P ಇಂಟು 1 ಇಂಟು R ಈಸ್ PR ಹೋಲ್ ಓವರ್ ಆ ಮೇಲ್ಗಡೆ 2 ಇತ್ತಲ್ಲ ಆ 2ನೇ ಬರ್ದಿದ್ವಿ ಇಂಟು 100/1 ಅನ್ನೋದು 100/1 ಇದು ನ್ಯೂಮರೇಟರ್ಗೆ ಹೋದೆ ವ್ಯುತ್ಕ್ರಮ ಆಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. 1/100 ಆ 1 ಬರೆದ್ರು ಒಂದೇ ಬಿಟ್ಟರು ಒಂದೇ. ಸೊ ಇಟ್ ಈಸ್ PR ಡಿವೈಡೆಡ್ ಬೈ 200 ಆಗೋಯ್ತು. ಸೊ ಇಯರ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ PR by 100 ಆಗ್ತಾ ಇತ್ತು. ನೋಡಿ 200 ಬಂದ್ಬಿಡ್ತು PR by 200. ಯಾಕೆ ನೋಡಿ, 1 ವರ್ಷ ಅಂದರೆ 12 ತಿಂಗಳು, ಅರ್ಧ ವರ್ಷ ಅಂದರೆ 6 ತಿಂಗಳು, 6/12 ಅಂದರೆ 1/2 ಆಯಿತು. ಈ 2ನೇ ಇಲ್ಲಿ ಬಂದು ಕೂತ್ಕೊಂಡಿದೆ. 2 ಇಂಟು 100 ಈಸ್ 200 ಆಗೋಯ್ತು. ಓಕೆ, ಸೊ ವಾಟ್ ಈಸ್ ದ ಅಮೌಂಟ್ ಅಟ್ ದ ಎಂಡ್ ಆಫ್ ದ ಫಸ್ಟ್ ಹಾಫ್ ಇಯರ್ ಅಂತ ಕೇಳಿದ್ರೆ ಇಟ್ ಈಸ್ P ಪ್ಲಸ್ 5. ಸೊ P ಪ್ಲಸ್ PR by 200 ಆಗೋಯ್ತು. ಇವಾಗ ಅಸಲು ಪ್ಲಸ್ ಬಡ್ಡಿ ಆಯಿತು. ಯಥಾ ಪ್ರಕಾರ ಇದನ್ನು ಆ್ಯಡ್ ಮಾಡೋಣ. ಆಲ್ಜಿಬ್ರಾ ಯೂಸ್ ಮಾಡಿಕೊಂಡು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಈಸ್ P ಇಂದ ಭಾಗಾಕಾರ ಮಾಡಿ P ಡಿವೈಡೆಡ್ ಬೈ P ಈಸ್ 1 ಪ್ಲಸ್ಗೆ ಪ್ಲಸ್ಸೇ ಇಟ್ಬಿಡಿ. PR by 200 ಅನ್ನು P ಇಂದ ಭಾಗಿಸಿದರೆ ಸೊ PP ಕ್ಯಾನ್ಸಲ್ ಆಗಿಬಿಟ್ಟು ನಮಗೆ R by 200 ಮಾತ್ರ ಉಳ್ಕೊಳ್ಳುತ್ತೆ. ಸೊ ದಿಸ್ ಈಸ್ ದ ಅಮೌಂಟ್ ಅಟ್ ದ ಎಂಡ್ ಆಫ್ ದಿ ಫಸ್ಟ್ ಹಾಫ್ ಇಯರ್ ಆಗಿಬಿಡುತ್ತೆ. ಹೌದಾ? ಹಾಗಾದರೆ ನಾವೀಗ ಸೆಕೆಂಡ್ ಹಾಫ್ ಇಯರ್ ಹೋಗೋಣ. So this is the amount at the end of the first half year that became the principal for the second half year ಆಗುತ್ತೆ. ಇಂಟು 6/12 ಟೈಮ್ ಅದು ಕಾಲ ಇಂಟು R ಡಿವೈಡೆಡ್ ಬೈ 100. ಇದನ್ನೆಲ್ಲ ಸಿಂಪ್ಲಿಫೈ ಮಾಡ್ಕೊಂಬರೋಣ. PR by 200 ಆಯಿತು ಇಂಟು 1 ಪ್ಲಸ್ R by 200 ಆಯಿತು.
ಸೊ ವಾಟ್ ಈಸ್ ದಿ ಅಮೌಂಟ್ ಅಂತ ಕೇಳಿದ್ರೆ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್. ಇದನ್ನೆಲ್ಲ ಕೂಡೋದಕ್ಕೆ ನಮಗೆಲ್ಲ ಗೊತ್ತಾಗಿದೆ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು ಬಂದ್ಬಿಟ್ರೆ ಸೊ ನಮಗೆ ಪಿ ಇಂಟು 1 + r ಡಿವೈಡೆಡ್ ಬೈ 200 ದ ಹೋಲ್ ಸ್ಕ್ವೇರ್ ಆಗೋಯ್ತು. ನೋಡಿದ್ರ ಏನು ಬದಲಾವಣೆ ಆಯಿತು? 100 ಬದಲು 200 ಬಂತಷ್ಟೇನೆ. ಸೊ ಈಗ ಮುಂದಕ್ಕೆ ಹೋಗೋಣ. ಅದೇ ರೀತಿ ಥರ್ಡ್ ಹಾಫ್ ಇಯರ್ ಕೊಟ್ಟೋಗೋಣ. ಥರ್ಡ್ ಹಾಫ್ ಇಯರ್ಗೆ ಸೊ ಇದನ್ನೆಲ್ಲ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಆ ಬಡ್ಡಿ ಬರುತ್ತೆ. ಆ ಮೊತ್ತವನ್ನು ಕಂಡುಹಿಡಿ ನಿಮಗೆಲ್ಲ ಗೊತ್ತೇ ಇದೆ. ಇದನ್ನೆಲ್ಲ ಬರ್ಕೊಳ್ಳೋಣ. ಕಾಮನ್ ಫ್ಯಾಕ್ಟರ್ ತಗೊಂಡು ಅದನ್ನು ಡಿವೈಡ್ ಮಾಡ್ಕೊಂಡು ಬಂದರೆ ಸೊ ನಮಗೆ ಹೋಲ್ ಕ್ಯೂಬ್ ಪಿ ಇಂಟು 1 + r / 200 ಹೋಲ್ ಕ್ಯೂಬ್ ಆಗೋಯ್ತು. ಇನ್ನೊಂದು ಬಾರಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಬೋಣ, ಒಂದು ಪ್ಯಾಟ್ರನನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ದಿಸ್ ಈಸ್ 4th ಹಾಫ್ ಇಯರ್ ಆದ ತಕ್ಷಣ ಸೊ 2 ವರ್ಷಗಳ ನಂತರ ಸೊ ನಮಗೆ ಅಮೌಂಟ್ ಎಷ್ಟಾಗಿರುತ್ತೆ ಅಂತಂದರೆ ದಿಸ್ ಈಸ್ ದಿ ಎಂಡ್ ಆಫ್ ಅಮೌಂಟ್ ಅಟ್ ದ ಎಂಡ್ ಆಫ್ 4 ಹಾಫ್ ಇಯರ್, ದಟ್ ಈಸ್ 2 ಇಯರ್ಸ್ ಆಯಿತು. ಹಾಗಾದರೆ ಒಂದು ಶಾರ್ಟ್ ಸಮ್ಮರಿಯನ್ನು ನಾವು ಹಾಫ್ ಇಯರ್ಲಿ ಕ್ಯಾಲ್ಕುಲೇಟ್ ಮಾಡೋದಾಗ ಏನಾಗುತ್ತೆ ಅಂದರೆ ಫಸ್ಟ್ ಹಾಫ್ ಇಯರ್ಗೆ ಸೊ ದಿಸ್ ಈಸ್ ದಿ ಅಮೌಂಟ್ ಅಟ್ ದ ಎಂಡ್ ಆಫ್ ದ ಫಸ್ಟ್ ಹಾಫ್ ಇಯರ್. ಸೆಕೆಂಡ್ ಹಾಫ್ ಇಯರ್ ಸೊ ಸೇಮ್ ಬರುತ್ತೆ, ಪವರಲ್ಲಿ 2 ಬರುತ್ತೆ ಅಷ್ಟೇ. ಥರ್ಡ್ ಹಾಫ್ ಇಯರ್ಗೆ ಹೋಲ್ ಕ್ಯೂಬ್ ಆಗುತ್ತೆ. ಫೋರ್ತ್ ಹಾಫ್ ಇಯರ್ಗೆ ಟು ದಿ ಪವರ್ ಆಫ್ 4 ಆಗುತ್ತೆ. ಹಾಗಾದರೆ ನಾವು ಒಂದು ಜನರಲೈಸ್ ಮಾಡ್ಕೊಳ್ಳೋಣ. ಈ ಪ್ಯಾಟರ್ನ್ ಎಲ್ಲ ಸ್ಟಡಿ ಮಾಡಿ ಜನರಲೈಸ್ ಮಾಡಿದ್ರೆ ಅಮೌಂಟ್ ಈಸ್ ಈಕ್ವಲ್ ಟು ಪಿ ಇಂಟು r / 200 ರೈಸ್ ಟು ದಿ ಪವರ್ ಆಫ್ 2n ಆಗೋಯ್ತು. ಇದು ಒಂದು ಭಾಳ ಇಂಪಾರ್ಟೆಂಟ್ ಟರ್ಮ್. ಇದನ್ನು ನಾವೀಗ ಒಂಚೂರು ಅರ್ಥ ಮಾಡ್ಕೊಂಬರೋಣ. 200 ಏನೋ ಅರ್ಥ ಆಯಿತು, ಹೇಗೆ ಬಂತು ಅಂತ. ಈ 2n ಯಾಕೆ ಬರೆದ್ರಿ ನೀವು ಅಂತಂದರೆ ಅದನ್ನು ಒಂಚೂರು ಹೇಳ್ತೀನಿ. ಸೊ ಎನ್ ಅಂತಂದರೆ ಈ 2n ಅಲ್ಲಿ ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ ಅದು ಅನ್ನೋದನ್ನು ಮರೆಯೋದು ಬೇಡ. ಲೆಟ್ ಅಸ್ ವೆರಿಫೈ ದಿಸ್. ಹೇಗೆ 2n ಯಾಕೆ ಬರೆದ್ವಿ ಅಂತಂದರೆ 1 ಇಯರ್ ಅಂದರೂ ಒಂದೇ, 2 ಹಾಫ್ ಇಯರ್ಸ್ ಅಂದರೂ ಒಂದೇ, 1.5 ಇಯರ್ಸ್ ಅಂತಂದ್ರೆ ಒಂದೇ, 1.5 ಇಯರ್ಸ್ ಅಂದರೂ ಒಂದೇ, 3 ಅರ್ಧ ವರ್ಷಗಳು ಅಂದರೂ ಒಂದೇ, 2 ಇಯರ್ಸ್ ಅಂದರೂ ಒಂದೇ, 4 ಹಾಫ್ ಇಯರ್ಸ್ ಅಂದರೂ ಒಂದೇ ಅಲ್ವಾ. ಈ ರೀತಿ ಹೇಳ್ತಾ ಹೋಗ್ಬೋದಲ್ವಾ. ಏನಾದರೂ ಒಂದು ಪ್ಯಾಟ್ರನ್ ಸಿಗ್ತಾ ಇದೆಯಾ ನಮಗೆ? ಏನು ಹೇಳ್ಬೋದು? ಜನರಲೈಸ್ ಮಾಡ್ಬೋದು. ಸೊ ನಂಬರ್ ಆಫ್ ಇಯರ್ಸ್ ಅಂದರೂ ಒಂದೇನೆ, ಟ್ವೈಸ್ ದಿ ನಂಬರ್ ಆಫ್ ಹಾಫ್ ಇಯರ್ಸ್ ಅಂತ ಹೇಳಿದ್ರು ಒಂದೇ ಅನ್ನೋದನ್ನ ಆ ಮೇಲ್ಗಡೆ 3 ಡೇಟಾ ಏನಿದೆ ಅದನ್ನು ನೋಡಿ ನಾವು ಅರ್ಥ ಮಾಡಿಕೊಂಡು ಆ ಮೇಲ್ಗಡೆ ಪವರಲ್ಲಿ 2n ಬಂತಲ್ಲ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಎನ್ ಅಂದರೂ ಒಂದೇ, n ಇಯರ್ಸ್ ಅಂದರೂ ಒಂದೇ, 2n ಹಾಫ್ ಇಯರ್ಸ್ ಅಂದರೂ ಕೂಡ ಒಂದೇ ಆಗುತ್ತೆ. ಸೊ ದೇರ್ಫೋರ್ n ಇಯರ್ಸ್ ಈಸ್ ಆಸ್ ಗುಡ್ ಆಸ್ 2n ಹಾಫ್ ಇಯರ್ಸ್ ಅಂತ ನಾವಾದರೂ ಅರ್ಥ ಮಾಡಿಕೊಳ್ಳೋಣ. ಹಾಗಾದರೆ ಒಂದು ಸಣ್ಣ ವೆರಿಫಿಕೇಶನ್ ಮಾಡ್ಕೊಂಬರೋಣ. ನೋಡಿ, ಹಾಫ್ ಇಯರ್ ಅಂದರೆ ಏನು? ಸೊ 2n ಅಲ್ಲಿ n ಜಾಗದಲ್ಲಿ ಹಾಫ್ ಬರೋದು ನೋಡಿ, n ಜಾಗದಲ್ಲಿ 1 ಬರೀರಿ, n ಜಾಗದಲ್ಲಿ 3/2 ಬರೆದ್ರೆ ನೋಡಿ 1 ಹಾಫ್ ಇಯರ್, 2 ಹಾಫ್ ಇಯರ್, ಸೊ 3 ಹಾಫ್ ಇಯರ್ಸ್ ಅಂತ ಕರೆಕ್ಟಾಗಿದೆ. ಇದೊಂದು ಸ್ಮಾಲ್ ವೆರಿಫಿಕೇಶನ್ ಆಯಿತು ಅಂತ ಹೇಳ್ಬೋದು. ಸೊ ಹಾಗಾದರೆ 6 ತಿಂಗಳು ಒಮ್ಮೆ ಬಡ್ಡಿಯನ್ನು ಲೆಕ್ಕ ಹಾಕಿದರೆ ದಿಸ್ ಈಸ್ ಅವರ್ ಫಾರ್ಮುಲಾ. ಸೊ ದಿ ಫಸ್ಟ್ ಹಾಫ್ ಇಯರ್ಗೆ ಇದು, ಸೆಕೆಂಡ್ ಹಾಫ್ ಇಯರ್ ಇದು, ಥರ್ಡ್ ಹಾಫ್ ಇಯರ್ ಇದು, ಫೋರ್ತ್ ಹಾಫ್ ಇಯರ್ ಇದು. ಮತ್ತೊಂದು ರೀತಿಯಲ್ಲಿ ವೆರಿಫಿಕೇಶನ್ ಮಾಡೋಣ. n ಜಾಗದಲ್ಲಿ ಹಾಫನ್ನು ಬರೆದ್ರೆ 2n ಆ ಪವರ್ ಇದೆಯಲ್ಲ 2n, 2 ಇಂಟು ಹಾಫ್ ಈಸ್ 1 ಆಗಿಬಿಡುತ್ತೆ. ಹಾಗಾಗಿ ನಮಗೆ ನೋಡಿ ಲೆಫ್ಟಲ್ಲಿರೋ ಫಾರ್ಮುಲಾ ನೋಡಿ, ಈಗ ರೈಟಲ್ಲಿರೋ ಫಾರ್ಮುಲಾ ನೋಡಿ, ಎರಡು ಸೇಮ್ ಇದೆ ಅನ್ನೋದನ್ನು ನಾವು ಈ ಎಲ್ಲ ಸ್ಲೈಡ್ಗಳನ್ನು ಈ ರೀತಿ ವೆರಿಫೈ ಮಾಡೋದ್ರ ಮೂಲಕ ನಾವಾದರೂ ಈ ರೀತಿ ಅರ್ಥ ಮಾಡ್ಕೋಬಹುದು. ಹೌದಾ? ಇದು 3ನೇ ರೀತಿಯ ವೆರಿಫಿಕೇಶನ್ನ ಮಕ್ಕಳಿಗೆ ನಿಧಾನವಾಗಿ ನಾವಾದರೂ ತಿಳಿಸ್ಕೊಡ್ಬೇಕಾಗುತ್ತೆ. ಹೌದಾ? ಹಾಗಾದರೆ ಇವಾಗ ನಾವು ಹೀಗೆ ಹೇಳ್ಬೋದಾ? ಸೊ ಅಮೌಂಟ್ ಈಸ್ ಈಕ್ವಲ್ ಟು ಪಿ ಇಂಟು 1 + r / 200 ರೈಸ್ ಟು ದ ಪವರ್ ಆಫ್ 2n ಈಸ್ ದಿ ಫಾರ್ಮುಲಾ ಫಾರ್ ದ ಅಮೌಂಟ್ ವೆನ್ ದ ಇಂಟ್ರೆಸ್ಟ್ ಇಸ್ ಕಾಂಪೌಂಡೆಡ್ ಹಾಫ್ ಇಯರ್ಲಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ನೋಟ್ ದಟ್ n ಅಂದರೆ ನಂಬರ್ ಆಫ್ ಇಯರ್ಸ್ ಅನ್ನೋದನ್ನು ಖಂಡಿತ ಮರೆಯೋದು ಬೇಡ. 2n ಅಂದರೆ ನಂಬರ್ ಆಫ್ ಹಾಫ್ ಇಯರ್ಸ್ ಆಯಿತು. ಸೊ 2n ಅಲ್ಲಿ ಸೊ 2n ಈಸ್ ನಂಬರ್ ಆಫ್ ಹಾಫ್ ಇಯರ್ಸ್ ಅಂತ ಆಗುತ್ತೆ. ಹೌದಾ? ಹಾಗಾದರೆ ನಾನು ಇವಾಗ ಇನ್ನೊಂದು ಸ್ಲೈಡ್ಗೆ ಹೋಗಬೇಕಾಗಿದೆ. ಹಾಗಾಗಿ ಇದನ್ನು ನಾನು ಕ್ಲೋಸ್ ಮಾಡಿ
ಓಕೆ, ಎರಡನೇ ಪಾರ್ಟ್ಗೆ ಹೋಗ್ತಾ ಇದ್ದೀನಿ. ನಾನು ಸ್ವಲ್ಪ ಹೊತ್ತಷ್ಟೇ ನಾನು ಮಾಡಿ ಇದನ್ನು ನಾನು ಮುಗಿಸ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್ ಟು ದ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಸೆಷನ್. ಓಕೆ, ಸೊ ದಿಸ್ ಈಸ್ ದಿ ಫಾರ್ಮುಲಾ. ಯಾವಾಗ ಇಯರ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ದಿಸ್ ಈಸ್ ದಿ ಫಾರ್ಮುಲಾ ವೆನ್ ದ ಇಂಟ್ರೆಸ್ಟ್ ಇಸ್ ಕಾಂಪೌಂಡೆಡ್ ಹಾಫ್ ಇಯರ್ಲಿ ಅನ್ನೋದನ್ನು ನಾವು ಈಗ ತಾನೇ ಗಮನಿಸಿದ್ವಿ. ನೋಡಿ ಏನೆಲ್ಲ ಚೇಂಜಸ್ ಇದೆ ನೋಡಿ. ಇಲ್ಲಿ ಡಿನಾಮಿನೇಟರ್ 100 ಬಂದರೆ ಇಲ್ಲಿ 200 ಬರುತ್ತೆ, ಅಲ್ಲಿ n ಬಂದರೆ ಇಲ್ಲಿ 2n ಬರುತ್ತೆ, ಮಿಕ್ಕಿದ ಟರ್ಮ್ಸ್ ಎಲ್ಲ ಹಾಗೆ ಇರುತ್ತೆ. ಈ ಬದಲಾವಣೆಯನ್ನು ಇಯರ್ಲಿಗೂ ಹಾಫ್ ಇಯರ್ಲಿಗೂ ನಾವಾದರೂ ಗಮನಿಸೋಣ. ಈಗ ಕ್ವಾರ್ಟರ್ಲಿ ಮಾಡ್ಕೊಂಬಂದ್ಬಿಡೋಣ, ಸ್ವಲ್ಪ ಕ್ವಿಕ್ಕಾಗಿ ಹೋಗೋಣ, ಟೈಮ್ ಆಗೋಗ್ತಾ ಇದೆ, ಕೆಲವೇ ನಿಮಿಷಗಳಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಕ್ವಾರ್ಟರ್ಲಿ ಅಂತಂದರೆ 3 ತಿಂಗಳಿಗೊಮ್ಮೆ ಲೆಕ್ಕ ಹಾಕಿದ್ರೆ ಸೊ ಟಿ ಜಾಗದಲ್ಲಿ 3/12 ಹಾಕಬೇಕು, ಆಗ PR/400 ಆಗಿಬಿಡುತ್ತೆ. ಸೊ 1 ಇಯರ್ ಅಂದರೆ 4 ಕ್ವಾರ್ಟರ್ ಇಯರ್ಸ್ ಆಯಿತು, 2 ಇಯರ್ಸ್ ಅಂದರೆ 8 ಕ್ವಾರ್ಟರ್ಸ್ ಇಯರ್ಸ್ ಆಯಿತು. ಸೊ ನಂಬರ್ ಆಫ್ ಇಯರ್ಸ್ ಈಸ್ ಆಸ್ ಗುಡ್ ಆಸ್ 4 ಟೈಮ್ಸ್ ದ ನಂಬರ್ ಆಫ್ ಕ್ವಾರ್ಟರ್ ಇಯರ್ಸ್ ಅನ್ನೋದನ್ನು ಈ ರೀತಿ ನಾವು ಜನರಲೈಸ್ ಮಾಡ್ಕೋಬೋದು. ಹಾಗಾಗಿ n ಜಾಗದಲ್ಲಿ ನಾವು 4n ಅಂತ ಬರೀಬೇಕಾಗುತ್ತೆ. ಸೊ ದಿಸ್ ಈಸ್ ಅವರ್ ಫಾರ್ಮುಲಾ ವೆನ್ ದ ಇಂಟ್ರೆಸ್ಟ್ ಇಸ್ ಕಾಂಪೌಂಡೆಡ್ ಕ್ವಾರ್ಟರ್ಲಿ. ಬದಲಾವಣೆಯನ್ನು ನೋಡಿದ್ರೆ ಡಿನಾಮಿನೇಟರ್ 400 ಆಗಿದೆ ಕ್ವಾರ್ಟರ್ಲಿಗೆ, ಸೊ ಪವರ್ಸಲ್ಲಿ 4n ಬಂದಿದೆ ಅನ್ನೋದನ್ನು ನಾವಾದರೂ ಗಮನಿಸ್ತಾ ಇದ್ದೀವಿ ಇವಾಗ. ಸೊ 4n ಅಂತಂದರೆ ದಟ್ ಈಸ್ ನಂಬರ್ ಆಫ್ ಕ್ವಾರ್ಟರ್ ಇಯರ್ಸ್ ಆಗೋಯಿತು. ಸೊ ವೆನ್ ದ ಇಂಟ್ರೆಸ್ಟ್ ಇಸ್ ಕಾಂಪೌಂಡೆಡ್ ಇಯರ್ಲಿ ಆದರೆ ಈ ಫಾರ್ಮುಲಾ 100 1 × 100 ಅಂತೆಲ್ಲ ಬರ್ಕೋಣ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ನೆಕ್ಸ್ಟು ಹಾಫ್ ಇಯರ್ಲಿಗೆ ಮಾಡಿದ್ರೆ ನೋಡಿ, 2 ಡಿನಾಮಿನೇಟರ್ 2 × 100 ರೈಸ್ ಟು ದ ಪವರ್ ಆಫ್ 2n ಆಗುತ್ತೆ. ಸೊ ಕ್ವಾರ್ಟರ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಡಿನಾಮಿನೇಟರಲ್ಲಿ 400 4 × 100 ಅಂತ ಬರ್ಕೊಂಡು ಪವರಲ್ಲಿ 4n ಅಂತ ಬರ್ಕೊಂಬಿಟ್ರೆ ನಮಗೀಗ ಜನರಲೈಸ್ ಮಾಡಲಿಕ್ಕೆ ಅನುಕೂಲ ಆಗ್ಬಿಡುತ್ತೆ. ಸೊ ತಿಂಗಳಿಗೊಮ್ಮೆ ನಾವು ಬಡ್ಡಿಯನ್ನು ಲೆಕ್ಕ ಹಾಕೋದಾದ್ರೆ ಡೋಂಟ್ ಯು ಥಿಂಕ್ ಇಟ್ ಈಸ್ ಆಬ್ವಿಯಸ್ ಟು ಸೇ ದಟ್ ಸೊ ಅಮೌಂಟ್ ಈಸ್ ಈಕ್ವಲ್ ಟು P × 1 + R/12 × 100 ರೈಸ್ ಟು ದಿ ಪವರ್ ಆಫ್ 12n ಅಂತ ಹೇಳ್ಬೋದು. ಮಂತ್ಲಿ ಲೆಕ್ಕ ಹಾಕಿದರೆ. ವೀಕ್ಲಿ ಲೆಕ್ಕ ಹಾಕಿದ್ರೆ ಏನಾಗುತ್ತೆ ಹೇಳಿ ಸೂತ್ರ? ಒಂದು ಕ್ಷಣ ಯೋಚನೆ ಮಾಡೋಣ. ವಾರಕ್ಕೊಮ್ಮೆ ಬಡ್ಡಿಯ ಲೆಕ್ಕ ಹಾಕಿದ್ರೆ ನಮ್ಮ ಸೂತ್ರ ಯಾವ ರೀತಿ ಕಾಣಿಸುತ್ತೆ ಗೊತ್ತಾ? ಹೌದು, ಕರೆಕ್ಟ್, ನೀವು ಯೋಚನೆ ಮಾಡ್ತಾ ಇರೋದು ನೋಡಿ, ಇದೆ ಅಲ್ವಾ? P × 1 + R/52 × 100 ರೈಸ್ ಟು ದಿ ಪವರ್ ಆಫ್ 52n ಆಗ್ಬಿಡುತ್ತೆ. ದಿನಕ್ಕೆ 24 ಗಂಟೆ ಆದ ತಕ್ಷಣ ಲೆಕ್ಕ ಹಾಕಿದರೆ ಸೊ P × 1 + R/365 × 100 ರೈಸ್ ಟು ದಿ ಪವರ್ ಆಫ್ 365n ಆಗ್ಬಿಡುತ್ತೆ. ಹೌದಾ? ಇದು ದಿನಕ್ಕೊಮ್ಮೆ ಲೆಕ್ಕ ಹಾಕಿದ್ದಾರೆ. ಹಾಗಾಗಿ ಈಗ ಒಂದು ಕೆಲಸ ಮಾಡೋಣ, ಪ್ರಿನ್ಸಿಪಲ್ನ ₹1 ಅಂತ ಇಟ್ಕೊಂಬೋಣ. ಆ ಫಾರ್ಮುಲಾ ಬೇಕಲ್ಲ, 1 + 1/n ರೈಸ್ ಟು ದಿ ಪವರ್ ಆಫ್ n ಬೇಕಲ್ಲ, ಅಲ್ಲಿಗೆ ಹೋಗೋಣ ನಾವೀಗ. ರೇಟ್ ಆಫ್ ಇಂಟ್ರೆಸ್ಟ್ 100% ಅಂತ ಇಟ್ಕೊಂಬೋಣ, ಕಾಲ 1 ವರ್ಷ ಅಂತ ಇಟ್ಕೊಂಬೋಣ. ಲೆಟ್ ಅಸ್ ಫೈಂಡ್ ಔಟ್ ದಿ ಅಮೌಂಟ್. ಸೊ P × 1 + R/100 ರೈಸ್ ಟು ದಿ ಪವರ್ ಆಫ್ n ಆಯಿತು. ಆ P ಜಾಗದಲ್ಲಿ 1 ಹಾಕ್ಕೊಳ್ಳಿ, ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ 100 ಹಾಕ್ಬಿಟ್ರೆ ನೋಡಿ, ಸೊ 1 + 1 ಆಗೋಯ್ತು. ಅಮೌಂಟ್ ಈಸ್ ಈಕ್ವಲ್ ಟು ಡಬಲ್ ಆಗೋಯ್ತು, 2 ಆಗೋಯ್ತು. ಸೊ ದ ಅಮೌಂಟ್ ಅಟ್ ದ ಎಂಡ್ ಆಫ್ ದ ಫಸ್ಟ್ ಇಯರ್ ಈಸ್ ₹1 ಇರೋದು ₹2 ಆಗೋಯ್ತು. ಸೊ ಇಟ್ ಈಸ್ ಡಬಲ್ಡ್. ಹಾಗಾದರೆ ನಾವು 6 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ, ತಿಂಗಳಿಗೊಂದ್ಸರಿ ಲೆಕ್ಕ ಹಾಕ್ಬಿಟ್ರೆ ಏನು ನಾವು ಆಗರ್ಭ ಶ್ರೀಮಂತರಾಗ್ಬಿಡ್ಬೋದಲ್ವಾ? ದುಡ್ಡನ್ನ ಸಿಕ್ಕಾಪಟ್ಟೆ ಗ್ರೋತ್ ಮಾಡ್ಬಿಡ್ಬೋದು ಅಂತ ಅನ್ಕೊಂಡ್ಬಿಡ್ತಾ ಇದೀವಿ ಅಲ್ವಾ ನಾವು? ಈಸ್ ದಿಸ್ ಗ್ರೋತ್ ಹ್ಯಾಸ್ ಟೇಕನ್ ಪ್ಲೇಸ್ ಆನ್ ದ ಲಾಸ್ಟ್ ಡೇ ಆಫ್ ದ ಇಯರ್ ಅಂತ ಅನ್ಕೊಂಡಿದೀವ ನಾವು? ಸೊ ಅದನ್ನ ನಾವೀಗ ಈ ಒಂದು ಕಾನ್ಸೆಪ್ಟ್ ಅನ್ನು ನೋಡಕ್ ಹೋಗ್ತಾ ಇದ್ವಿ. ಒಂದು ಉದಾಹರಣೆಗೆ, ನನ್ನ ಮೊಮ್ಮಗ ಈ ಲಾಸ್ಟ್ ಇಯರ್ 3 ಅಡಿ ಇದ್ದ ಅಂತ ಇಟ್ಕೋತೀನಿ ನಾನು. ಈ ವರ್ಷ ನೋಡಿದ್ರೆ ಅವ್ನು 4 ಅಡಿ ಎತ್ತರ ಬೆಳೆದ್ಬಿಟ್ಟಿದ್ದಾನೆ. ಅಂದ್ರೆ ಈ ವರ್ಷದ ಕೊನೆಯಲ್ಲಿ ಅವನು ಲಾಸ್ಟ್ ಡೇ ಆಫ್ ದ ಇಯರ್ ಅಲ್ಲಿ ಅವನು 1 ಅಡಿ ಜಾಸ್ತಿ ಆಗ್ಬಿಟ್ನೆ. ಇಲ್ಲ, ಆ ಗ್ರೋತ್ ಅನ್ನೋದು ಕಂಟಿನ್ಯೂಸ್ ಆಗಿರುತ್ತೆ. ಈಸ್ ದಿಸ್ ಗ್ರೋತ್ ಆಫ್ 1 foot took place all of a sudden or at the end of the 1 year ಅಂತಂದ್ರೆ ಖಂಡಿತ ಅಲ್ಲ. ಸೊ ಗ್ರೋತ್ ಈಸ್ ಆಲ್ವೇಸ್ ಕಂಟಿನ್ಯೂಸ್. ಸೊ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ we shall calculate the compound interest from 1 year
ಟು 1 ನ್ಯಾನೋ ಸೆಕೆಂಡ್ ವರೆಗೂ ತೆಗೆದುಕೊಳ್ತಾ ಹೋಗೋಣ. ನೋಡಿ, ಇಯರ್ಲಿ ಲೆಕ್ಕ ಹಾಕೋಣ, ಹಾಫ್ ಇಯರ್ಲಿ ಲೆಕ್ಕ ಹಾಕೋಣ, ಕ್ವಾರ್ಟರ್ಲಿ ಲೆಕ್ಕ ಹಾಕೋಣ. ಸೊ ಇಯರ್ಲಿ ಫಾರ್ಮುಲಾ ಗೊತ್ತು, ಹಾಫ್ ಇಯರ್ಲಿ ಗೊತ್ತು, ನಮಗೆ ಕ್ವಾರ್ಟರ್ಲಿ ಗೊತ್ತು, ಹೌದಾ? ಸೊ ಅಮೌಂಟನ್ನು ಪ್ರಿನ್ಸಿಪಲ್ನ ₹1 ಅಂತ ಇಟ್ಕೊಳ್ಳೋಣ, ರೇಟ್ ಆಫ್ ಇಂಟ್ರೆಸ್ಟ್ 100 ಅಂತಲೇ ಇಟ್ಕೊಳ್ಳೋಣ. ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಸಿಂಪ್ಲಿಫೈ ಮಾಡಿದ್ರೆ ಈ ರೀತಿ ಆಗ್ತಾ ಬರುತ್ತೆ. ಸೊ ಇಯರ್ಲಿ ಮಾಡಿದ್ರೆ ₹1 ₹2 ಆಯಿತು, ಹಾಫ್ ಇಯರ್ಲಿ ಮಾಡಿದ್ರೆ 1.5 ದ ಹೋಲ್ ಸ್ಕ್ವೇರ್ ಆಗುತ್ತೆ. 3 ತಿಂಗಳ ಲೆಕ್ಕ ಹಾಕಿದ್ರೆ 1.25 raised to the power of 4 ಆಗುತ್ತೆ. ಸೊ 6 ತಿಂಗಳ ಒಂದ್ಸರಿ ಲೆಕ್ಕ ಹಾಕಿದ್ರೆ 2.25 ಆಗುತ್ತೆ ₹1 ಅನ್ನೋದು. ಇಲ್ಲಿ 2.44140,625 ಹೋಗ್ತಾ ಹೋಗುತ್ತೆ. ಇನ್ನು ತಿಂಗಳು ಲೆಕ್ಕ ಹಾಕ್ಬಿಟ್ರೆ ನಮ್ಮ ಫಾರ್ಮುಲಾ ಬರ್ಕೊಳ್ಳಿ, ಪ್ರಿನ್ಸಿಪಲ್ನ 1 ಹಾಕಿ, ಸೊ ಡಿವೈಡ್ R ಜಾಗದಲ್ಲಿ 100 ಹಾಕೊಳ್ಳಿ. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿ ನೋಡಿ, 13/12 ಹಾಕಿದ್ರೆ 1.083 ರೆಕರಿಂಗ್ ಆಗುತ್ತೆ. ಇದನ್ನೆಲ್ಲ ಲಾಗರ್ಥಮ್ ತಗೊಂಡು ಎಲ್ಲ ಸಿಂಪ್ಲಿಫೈ ಮಾಡಿದ್ರೆ 2.613 ಆಗ್ಬಿಡುತ್ತೆ. ಇನ್ನು ವಾರಕ್ಕೊಮ್ಮೆ ಲೆಕ್ಕ ಹಾಕಿದ್ರೆ ಅಟ್ ದ ಎಂಡ್ ಆಫ್ 1 year ಏನಾಗತ್ತೆ ಸೂತ್ರ ಗೊತ್ತು ನಮಗೆ. ಪ್ರಿನ್ಸಿಪಲ್ 1 ವರ್ಷ, ಸೊ ರೇಟ್ ಆಫ್ ಇಂಟ್ರೆಸ್ಟ್ 100, 2.69 ಆಗೋಯ್ತು. ಡೈಲಿ ಲೆಕ್ಕ ಹಾಕಿದ್ರೆ ಎಷ್ಟು ಗ್ರೋತ್ ಆಗುತ್ತೆ ಅಂತಂದ್ರೆ ನೋಡಿ, ಅದು 2.71 ಹೊಟ್ಟೋಯ್ತು. ಅದು ಗಂಟೆಗೊಮ್ಮೆ ಲೆಕ್ಕ ಹಾಕ್ಬಿಟ್ರೆ ಈ ಸೂತ್ರ ಬರ್ಕೊಳ್ಳಿ, P ಜಾಗದಲ್ಲಿ 1 ಹಾಕೊಳ್ಳಿ, R ಜಾಗದಲ್ಲಿ 100 ಹಾಕೊಳ್ಳಿ, ಎಲ್ಲ ಸಿಂಪ್ಲಿಫೈ ಮಾಡಿ, ಲಾಗರ್ಥಮ್ ತಗೊಳ್ಳಿ, ಗೂಗಲ್ ಕ್ಯಾಲ್ಕುಲೇಟರ್ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ 2.718226 ಹಿಂಗೆ ಹೋಗ್ತಾ ಇದೆ ಹಿಂಗೆ. ಇನ್ನು ನಿಮಿಷಕ್ಕೊಮ್ಮೆ ಲೆಕ್ಕ ಹಾಕೋಣ, ಆವಾಗ ನೋಡಿ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 2.71828 ಆಯಿತು. ಸೆಕೆಂಡಿಗೆ ಲೆಕ್ಕ ಹಾಕಿದರೆ ಗ್ರೋತು ಎಷ್ಟು ಆಗಿರುತ್ತೆ ಅಂದರೆ ನೋಡಿ, ಅದು 2.71828ಗೆ ಆಗ್ತಾ ಇದೆ ಹೊರತು 3 times 4 times 5 times ಹಿಂಗೆ ಆಗ್ತಾನೇ ಇಲ್ಲ. ಒಂದು ನ್ಯಾನೋ ಸೆಕೆಂಡ್ ಕಡೆಯದಾಗಿ ನೋಡ್ಬಿಟ್ಟು ನಮ್ಮ ಈ ಒಂದು ತರಗತಿಯನ್ನು ಮುಕ್ತಾಯ ಮಾಡೋಣ. ಸೊ 1 ನ್ಯಾನೋ ಸೆಕೆಂಡ್ ಅಂದರೆ 10⁻⁻9 ಸೆಕೆಂಡು, ಅಂದರೆ 0 ಹಾಕ್ಬಿಟ್ಟು ಪಾಯಿಂಟ್ ಇಟ್ಬಿಟ್ಟು 8 0 ಹಾಕಿ 1 ಬರೀಬೇಕು. 1 year ಅಂತಂದರೆ 365 ದಿನ ಇಂಟು 24 ಗಂಟೆ ಇಂಟು 60 ನಿಮಿಷ ಇಂಟು 60 ಮಾಡಿದ್ರೆ ಸೋ ಮೆನಿ ಸೆಕೆಂಡ್ಸ್ ಆಗುತ್ತೆ. ಇಷ್ಟು ಸೆಕೆಂಡ್ಸ್ ಆಯಿತು. ಸೊ 10⁻⁻9 ಸೆಕೆಂಡ್ಸ್ ಅಂದರೆ 1 ನ್ಯಾನೋ ಸೆಕೆಂಡು. 1 ವರ್ಷ ಅಂದರೆ ಈಗ ತಾನೇ ಮೇಲ್ಗಡೆ ನೋಡಿ ಸೋ ಮೆನಿ ಸೆಕೆಂಡ್ಸ್ ಅಂತ ಗೊತ್ತಿದೆ. ಎಷ್ಟು ಸೆಕೆಂಡ್ಸ್ ಆಗುತ್ತೆ ಅಂದರೆ ಇಷ್ಟು ಸೆಕೆಂಡ್ ನ್ಯಾನೋ ಸೆಕೆಂಡ್ಸ್ ಆಗುತ್ತೆ. ಸೊ 3.1536 ಇಂಟು 10⁻16 ನ್ಯಾನೋ ಸೆಕೆಂಡ್ಸ್ ಆಯಿತು. ಹಾಗಾದರೆ ನಾವು ₹100ಗೆ 1 ವರ್ಷಕ್ಕೆ ₹100 ಬಡ್ಡಿ ಆದರೆ ಅದನ್ನು ಹಿಂಗೂ ಬರಿಬಹುದಲ್ವಾ? 1 ವರ್ಷ ಅನ್ನೋ ಬದಲು 3.1536 ಇಂಟು 10⁻16 ನ್ಯಾನೋ ಸೆಕೆಂಡ್ಸ್ ಅಂತ ಬರ್ಕೊಂಡು 1 ನ್ಯಾನೋ ಸೆಕೆಂಡ್ಗೆ ಎಷ್ಟಪ್ಪ ಬಡ್ಡಿ ಆಗುತ್ತೆ ಲೆಕ್ಕ, ಎಷ್ಟು ಗ್ರೋತ್ ಆಗುತ್ತೆ ಅಂತ ನಾವೇನಾದರೂ ಲೆಕ್ಕ ಹಾಕಿದರೆ ಸೊ ಇಂಟ್ರೆಸ್ಟ್ ವಿಲ್ ಬಿ 0.31709 ಆಗೋಯ್ತು. ಸೊ ಹಾಗಾಗಿ ನಮ್ಮ ಫಾರ್ಮುಲಾ ಕಡೆ ಹೊರಟೋಗೋಣ. ಇವಾಗ ನ್ಯಾನೋ ಸೆಕೆಂಡ್ಗೆ ಫಾರ್ಮುಲಾ ನಾವು ನೋಡಿದ್ವಿ. ಸೊ ಯಥಾ ಪ್ರಕಾರ ಎಲ್ಲವನ್ನು ಆದೇಶಿಸೋಣ. ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ 2.718 ಆಯಿತು. ಹಾಗಾದರೆ ನಾವೀಗ ಈ ಇವತ್ತಿನ ಕ್ಲಾಸನ್ನು ಕನ್ಕ್ಲೂಡ್ ಮಾಡೋಣ ಬೈ ಲುಕಿಂಗ್ ಆಟ್ ದಿಸ್ ಸಮ್ಮರಿ. ಸೊ 1 ವರ್ಷ ಆದಮೇಲೆ ಆ ಅಮೌಂಟ್ ಅನ್ನೋದು ಡಬಲ್ ಆಗುತ್ತೆ. 1 ಅರ್ಧ ವರ್ಷ, 2 ಹಾಫ್ ಆಫ್ ಇಯರ್ಸ್ ಅಂದರೆ 1 ಹಾಫ್ ಇಯರ್ ಆದಮೇಲೆ ನೋಡಿ ಅದು 2.25 ಟೈಮ್ಸ್ ಅಷ್ಟು ಬೆಳೆದು ಬಿಡುತ್ತೆ, ಗ್ರೋತ್ ಆಗಿರುತ್ತೆ. 3 ತಿಂಗಳ ಒಂದ್ಸರಿ ಬಡ್ಡಿ ಹಾಕಿದ್ರೆ 1 ವರ್ಷ ಆದಮೇಲೆ 3 ಟೈಮ್ಸ್ ಹೋಗ್ತಾನೆ ಇಲ್ಲ, ಅದು 2.44 ಆಗುತ್ತೆ. ತಿಂಗಳ ಲೆಕ್ಕ ಹಾಕ್ತಾ ಬಂದರೆ 1 ವರ್ಷ ಆದ ನಂತರ 2.61 ಆಗುತ್ತೆ ಅಷ್ಟೇನೆ. ವಾರಕ್ಕೊಂದ್ಸರಿ ಲೆಕ್ಕ ಹಾಕಿದ್ರೆ 1 ವರ್ಷ ಆದ ನಂತರ ಓ ಭಗವಂತ 2.69 ಆಯಿತು. ಆ 2 ಅನ್ನೋದು ಹಾಗೇ ಡಬ್ಬಲ್ಲೇ ಆಗ್ತಾ ಇದೆ ಹೊರತು ತ್ರಿಬಲ್ ಆಗ್ತಾನೇ ಇಲ್ಲ. ನೋಡಿ, ಆತ ಏನು ಯೋಚನೆ ಮಾಡಿದ್ದ ಬರ್ನೋಲಿ, ಇಟ್ ಈಸ್ ಗ್ರೇಟರ್ ದ್ಯಾನ್ 2 ಲೆಸ್ಸರ್ ದ್ಯಾನ್ 3 ಅನ್ನು ದಾಟೋದೇ ಇಲ್ಲ ಅನ್ನೋ ಒಂದು ಥಾಟನ್ನು ಅವನು ಆಗಲೇ ಯೋಚನೆ ಮಾಡಿದ್ದ. ದಿನಕ್ಕೊಮ್ಮೆ ಲೆಕ್ಕ ಹಾಕಿದ್ರೆ ನೋಡಿ ಬಂತು ನಮ್ಮ ಆಯ್ಲರ್ ನಂಬರು. ಮೊದಲನೇ ಡಿಸಿಮಲ್ ನೋಡಿ 2.71 ಬಂದ್ಬಿಡ್ತು. ನಂತರ ಈಗ ಹೋಗ್ತಾ ಇದೆ
ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಡೆಸಿಮಲ್ ಇದು 2.7 ಬಂದ್ಬಿಡ್ತು. ಗಂಟೆಗೆ ಒಂದೊಂದ್ಸರಿ ಲೆಕ್ಕ ಹಾಕಿದ್ರೆ 2.718 ಫಾಲೋಡ್ ಬೈ ಸೋ ಮೆನಿ ನಾನ್ ಟರ್ಮಿನೇಟಿಂಗ್ ನಾನ್ ರಿಕರಿಂಗ್ ಡೆಸಿಮಲ್. ಏನು ಆಶ್ಚರ್ಯ ಆಗ್ತಾ ಇದೆಯಲ್ವಾ? ಆ ಭಗವಂತನ ದಯೆ ನೋಡಿ, ನೇಚರು. ಅದು ಏನು ಮಾಡಿದ್ರು 3 ಮೇಲೆ ಹೋಗಕ್ಕೆ ನೀನು ತಿಪ್ಪುರ್ಲಾಗ ಹಾಕಿದ್ರು ಬಿಡೋದೇ ಇಲ್ಲ. 3 ಒಳಗೇ ಇರ್ತೀಯ. 2.7ಗಿಂತ ಒಂದು ಚುರ್ಚುರೇ ಜಾಸ್ತಿ ಆಗ್ತೀಯ ನೀನು ಅನ್ನೋದನ್ನ ನಮ್ಮ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಎಂದು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ನಿಮಿಷಕ್ಕೂ ಲೆಕ್ಕ ಹಾಕಿದ್ರೆ 2.7182 ಆಗುತ್ತೆ. ಆ ಮೇಲ್ಗಡೆ ನೋಡಿ 81 ಇದ್ದಿದ್ದು 8 ಫಾಲೋಡ್ ಬೈ ಸೋ ಮೆನಿ ಡಿಜಿಟ್ಸ್. ಸೆಕೆಂಡಿಗೆ ಲೆಕ್ಕ ಹಾಕಿದ್ರೆ 2.718281 ಫಾಲೋಡ್ ಬೈ ದಿಸ್. ನ್ಯಾನೋ ಸೆಕೆಂಡಿಗೆ ಲೆಕ್ಕ ಹಾಕ್ಬಿಟ್ರೆ ಸೊ 2.71828 ಆಗೋಯ್ತು ನೋಡಿ. 7 ಆದ್ಮೇಲೆ ಗಮನಿಸಿ, 1828 ತಿರ್ಗಾ 1828 ರಿಪೀಟ್ ಆಗ್ತಾ ಇಲ್ಲ. 459045 ಏನೇನೋ ಬಂದ್ಬಿಡ್ತಾ ಇದೆ, ನಾನ್ ರೆಕರಿಂಗ್ ಬರ್ತಾ ಇದೆ ನೋಡಿ. ಸೊ 2.71 ಇದ್ದಿದ್ದು 2.718 ಆಯಿತು. ಅದಾದ್ಮೇಲೆ ನಿಮಿಷಕ್ಕೆ ಲೆಕ್ಕ ಹಾಕಿದ್ರೆ 2.7182 ಆಯಿತು. ನಿಮಿಷಕ್ಕೊಂದ್ಸರಿ ಲೆಕ್ಕ ಹಾಕಿದ್ರೆ 2.718281 ಆಯಿತು. ನ್ಯಾನೋ ಸೆಕೆಂಡ್ ಹೋದ್ರೆ 2.78218 ಬರ್ತಾ ಇದೆ. ಸೊ ದೇರ್ಫೋರ್ ದೀಸ್ ಆರ್ ಆಲ್ ದಿ ಫಾರ್ಮುಲಾ. ಒಂದೇ ಸ್ಲೈಡಲ್ಲಿ ನೀವು ಎಲ್ಲ ಫಾರ್ಮುಲಾಗಳನ್ನು ನಿಮಗೆ ತೋರಿಸ್ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಇಷ್ಟು ಫಾರ್ಮುಲಾಗಳನ್ನು ಬಳಸಿ ನಾವು ಇದ್ರವರೆಗೆ ಈ ಎಲ್ಲ ಬಡ್ಡಿಯನ್ನು ಕಂಡುಹಿಡಿದು ಎಷ್ಟು ಗ್ರೋತ್ ಆಗುತ್ತೆ ಅನ್ನೋದನ್ನು 1 ವರ್ಷದಿಂದ ನ್ಯಾನೋ ಸೆಕೆಂಡ್ವರೆಗೂ ನೋಡಿದ್ವಿ. ಹಾಗಾಗಿ ಸೊ ಪ್ರಿನ್ಸಿಪಲ್ 1 ರೂಪಿ ಇರಲಿ, 100% ಆಗಿರಲಿ, n ನಂಬರ್ ಆಫ್ ಇಯರ್ಸ್ ಆಗಿದ್ರೆ ನೋಡಿ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆ 1+1/n ಸೂತ್ರ ಈಗ ಬಂದ್ಬಿಡುತ್ತೆ ಈಗ ಕೆಲವೇ ಸ್ಲೈಡ್ಗಳಲ್ಲಿ. ಸೊ ಈ ಸೂತ್ರದಲ್ಲಿ ಆ 100 ಎಲ್ಲ 0 ಕ್ಯಾನ್ಸಲ್ ಮಾಡ್ತಾ ಬಂದ್ಬಿಟ್ರೆ ನೋಡಿ ಆ 0 ಹೊಟ್ಟೋಗ್ಬಿಟ್ರಿ ಹೆಂಗೆ ಕಾಣಿಸುತ್ತೆ ನೋಡಿ. ಅದು 1 × 1 + 1/n ರೈಸ್ ಟು ದ ಪವರ್ ಆಫ್ n ಆಯಿತು. 1 × 1 + ½ ಹೋಲ್ ಸ್ಕ್ವೇರ್ ಆಯಿತು. ಹಾಫ್ ಇಯರ್ಲಿಗೆ, ಕ್ವಾರ್ಟರ್ಲಿಗೆ ನೋಡಿ ಆ ಫಾರ್ಮುಲಾ ಕಡೆಗೆ ಹೋಗ್ತಾ ಇದೆ. ಅದು 1+1/n ರೈಸ್ ಟು ದ ಪವರ್ ಆಫ್ n ಕಡೆಗೆ ಹೊಟ್ಟೋಗ್ತಾ ಇದೆ. ಆ 1 ಪ್ರಿನ್ಸಿಪಲ್ 1 ಬರೆದ್ರು ಒಂದೇ ಬಿಟ್ಟರು ಒಂದೇ, ಅದನ್ನು ಬಿಟ್ಬಿಡೋಣ. ಇಯರ್ಲಿಗೆ, ಹಾಫ್ ಇಯರ್ಲಿಗೆ, ನ್ಯಾನೋ ಸೆಕೆಂಡ್ವರೆಗೂ ನೋಡ್ತಾ ಬಂದರೆ ಈ ಸ್ಲೈಡಲ್ಲಿ ಪ್ರಿನ್ಸಿಪಲ್ 1 ರೂಪಿ ಇಲ್ಲ. 1 ಅನ್ನೋದು ಐಡೆಂಟಿಟಿ ಎಲಿಮೆಂಟ್ ಆಫ್ ಮಲ್ಟಿಪ್ಲಿಕೇಶನ್, ಹಾಗಾಗಿ ಹಿಂಗೆ ಕಾಣಿಸುತ್ತೆ. So in general, the amount when the interest is compounded for 1 rupee at 100% interest for a period of n is given by this wonderful formula. So P is equal to 1 + 1/n raised to the power of n ಬಂದು ನಿಂತ್ಕೊಂಡ್ಬಿಡುತ್ತೆ.